ಆತ್ಮೀಯ ವೀಕ್ಷಕರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತು, ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜನ ಸಾಹಿತಿಗಳು, ಸೂಫಿ ಸಂತರು, ಜಾನಪದ ಸಾಹಿತಿಗಳು ಭಾಳಷ್ಟು ತಮ್ಮ ಪಾರುಪತ್ಯವನ್ನು ನಾಡು ನುಡಿಗಾಗಿ ತಮ್ಮ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಹೋಗಿದ್ದಾರೆ. ಅಂತಹ ಒಬ್ಬ ಧೀಮಂತ ಸಾಹಿತಿಗಳು, ಜಾನಪದ ಸಾಹಿತಿಗಳು, ಕವಿಗಳು, ಅವರನ್ನು ನಾಡಿನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಅವರು ಪ್ರಶಸ್ತಿಗಳನ್ನು ಹುಡುಕಾಡ್ಕೊಂಡು ಹೋಗಿಲ್ಲ, ಪ್ರಶಸ್ತಿಗಳೇ ಅವರನ್ನು ಹುಡುಕಾಡ್ಕೊಂಡು ಬಂದಿರತಕ್ಕಂಥ ಮಹಾನ್ ಮೇಧಾವಿಗಳು. ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ಪಟ್ಟಣದಲ್ಲಿರ್ತಾರೆ. ಬೀಳ್ಗಿ ಪಟ್ಟಣ ಅನೇಕ ರೀತಿಯ ಸಾಹಿತ್ಯಗಾರರನ್ನು, ಕಲೆ ಸಂಸ್ಕೃತಿಯನ್ನು, ವೀರರನ್ನು ಕೊಟ್ಟಿರ್ತಕ್ಕಂಥ ನೆಲ. ನಿಮಗೆ ಗೊತ್ತಿರ್ಬೋದು, ಇಲ್ಲೇನು ನಮ್ಮ ಅಮೀರಾಬಾಯಿ ಕರ್ನಾಟಕಿ ಅಂತಕ್ಕಂತಹ ಭಾರತ ಚಲನಚಿತ್ರರಂಗದ ಮೇರು ಪ್ರತಿಭೆ ಹುಟ್ಟಿದ್ದು ಇದೇ ನೆಲದಲ್ಲಿ. ವೀರ ಸಿಂಧೂರು ಲಕ್ಷ್ಮಣ ಅಡ್ಡಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದು ಇದೇ ಮಣ್ಣಲ್ಲಿ. ಸನಾದಿ ಅಪ್ಪಣ್ಣನಂತಹ ಒಬ್ಬ ಮೇರು ಸಂಗೀತಗಾರ ಕೂಡ ಹುಟ್ಟಿದ್ದು ಇದೇ ಮಣ್ಣಲ್ಲಿ. ಈ ಮೂರು ಜನರನ್ನು ಹೊರತುಪಡಿಸಿ ಅನೇಕ ಜನ ಸಾಹಿತಿಗಳು ಮತ್ತೆ ಬೇರೆ ಬೇರೆ ಸಾಧಕರು, ಶೋಧಕರು ಈ ಮಣ್ಣಲ್ಲಿ ಹುಟ್ಟಿದ್ದಾರೆ. ಅಂಥವರ ಸಾಲಿನಲ್ಲಿ ನಿಲ್ಲೋರಂದ್ರೆ ನಮ್ಮ ಬಿದ್ರಿ ಕಾಕವರು, ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅವರು. ಈಗಾಗಲೇ ತಾವೆಲ್ಲ ಯೂಟ್ಯೂಬ್ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಹಲವಾರು ರೈತಪರ ಚಳವಳಿ, ಹೋರಾಟ, ಬೇರೆ ಬೇರೆ ವೇದಿಕೆಗಳಲ್ಲಿ, ಕೃಷಿಯೇತರ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಿ. ಅವರು ಎಲೆಮರೆ ಕಾಯಿಯಂತೆ ಕಲಾ ಸೇವೆಯನ್ನು ಮಾಡ್ತಾ, ಸಾಹಿತ್ಯವನ್ನು ಪಸರಿಸುತ್ತಾ, ಸಾರ್ವಜನಿಕವಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ದೇವಸ್ಥಾನವೊಂದನ್ನು ಕಟ್ತಾ ಇದ್ದಾರೆ ಸಾರ್ವಜನಿಕರ ಸೇವೆಗಾಗಿ ಅಂಥೇಳಿ. ಅವತ್ತಿನ ಕಾಲಘಟ್ಟದಿಂದ ಸುಮಾರು 90ರ ದಶಕದಿಂದ ಇಲ್ಲಿವರೆಗೂ ಕಲಾ ಸೇವೆ ಮಾಡುತ್ತಿರುವಂತಹ ಏನು ನಮ್ಮ ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅವರಿಗೆ ನಾನು ನನ್ನ ಸಂಘರ್ಷದಿಂದ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಕಖರ, ಇವತ್ತು ನೀವು ನಮಗೆ ಮಾತನಾಡಕ್ಕೆ ಸಿಕ್ಕಿದ್ದ ನಮ್ಮ ಸೌಭಾಗ್ಯ. ನಮ್ಮ ಸಂಘರ್ಷ ನ್ಯೂಸ್ ತಮ್ಮನ್ನು ಹುಡುಕಿಕೊಂಡು ಬಂತು, ಪ್ರಶಸ್ತಿಗಳು ತಮ್ಮನ್ನು ಹುಡುಕಿಕೊಂಡು ಬಂದಾವ. ಆದರೆ ನೀವು ಬಂದ ತಕ್ಷಣ ನಮಗೆ ತೋರಿಸಿದತಕ್ಕಂಥ ಸೌಜನ್ಯ, ಪ್ರೀತಿ ಬಹುಶಃ ಆ ನಿಮ್ಮ ಹಿರಿಮೆ ಗರಿಮೆ ಇನ್ನಷ್ಟು ಹೆಚ್ಚು ಮಾಡ್ತೈತಿ. ಬಂದ್ರ ಪ್ಲೇಮ್ ಹೊಟ್ಟೆ ತಂಪು ಮಾಡಿ ಮಜ್ಜಿಗೆ ಕೊಟ್ರಿ, ಬರುವಾಗನ ಮನೆ ಬಗ್ಗೆನೂ ಒಂದು ಡೈಲಾಗ್ ಹೊಡೆದ್ರಿ. ಯಾಕೆ ಸಾಹಿತ್ಯನ ಹಂಗೈತಿ ನಿಮ್ದು. ಇದು ನನ್ನ ಹೆಂಡತಿ ಮನೆ, ನನ್ನ ಮನೆ ಅಲ್ಲಿ ಐತಂದ್ರಿ ನೀವು. ನಮಗೆ ಭಾಳ ಖುಷಿ ಆಯಿತು. ಈ ಕರ್ನಾಟಕದ ಜನರ ಕುರಿತು, ಇವತ್ತಿನ ವ್ಯವಸ್ಥೆ ಕುರಿತು, ರೈತರ ಕುರಿತು ಮತ್ತು ತಮ್ಮ ಸಾಹಿತ್ಯದ ಕುರಿತು ನಮ್ಮ ಸಂಘರ್ಷ ನ್ಯೂಸ್ನೊಂದಿಗೆ ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ ಕಾಕಾರ? ಏನಿಲ್ಲ, ನಮ್ಮ ಸಾಹಿತ್ಯಗಳು, ಹಿಂದಿನ ಸಾಹಿತ್ಯಗಳು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು. ನಮ್ಮ ಹಿಂದಿನ ಸಾಹಿತ್ಯಗಳೆಲ್ಲ ಆ ಸಾಹಿತ್ಯಗಳು ಸಮಾಜಮುಖಿ ಕೆಲಸ ಮಾಡಿದರು. ಸಮಾಜನ್ನ ಬಡದೆಬ್ಬಿಸುವಂಥ ಕೆಲಸ ಮಾಡಿದರು. ಹೋರಾಟದ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥದ್ದು ಮಾಡಿದರು. ಹಾಡುಗಾರರು ಹೋರಾಟದೊಳಗೆ ಹಾಡಿ ಮಂದಿನ ಹುರಿದುಂಬಿಸಿ ಹೋರಾಟಕ್ಕೆ ಕ್ರಾಂತಿ ಮಾಡಿದ್ರು. ಅವಾಗ ಸಾಹಿತ್ಯ ಕ್ಷೇತ್ರಕ್ಕೆ, ಸಮಾಜಕ್ಕೆ ಸಾಹಿತ್ಯ ಕ್ಷೇತ್ರದ್ದು ದೊಡ್ಡ ಕೊಡುಗೆ ಐತಿ. ಯಾಕಂದ್ರೆ ಈ ಸಮಾಜ ಮಕ್ಕೊಂದಾಗೊಮ್ಮೆ, ಈ ಸಮಾಜ ತೋದಾಗೊಮ್ಮೆ, ಸಮಾಜ ತೋದ ತಂಬಲಾತಂದ್ರೆ ಅದಕ್ಕೆ ಬಿಸಿಲ ಗಾಳಿ ಕೊಟ್ಟು ಅದನ್ನ ಆರಿಸ್ತೈತಿ ಸಮಾಜಕ್ಕೆ. ಹಂಗೆ ನಮ್ಮ ಹಿಂದಿನ ಕಾಲದಾಗ ಪುರಂದರದಾಸರು, ಕನಕದಾಸರು, ಸರ್ವಜ್ಞ ಮೂರ್ತಿ, ಇವರೆಲ್ಲ ನಮ್ಮ ಸಮಾಜಕ್ಕೆ ಅವಾಗ ಎಬ್ಬಿಸ್ಕೊತಾನೆ ಬಂದ್ರು. ಹಂಗೆ ಎಬ್ಬಿಸ್ಕೊತ ಬಂದರು. ಅವ್ರು ಬಂದಿಂದ ಮತ್ತು ಇತ್ತಿತ್ತಲಾಗಿ ನಮ್ಮ ಶಿಶುನಾಳ ಶರೀಫರು, ಗೋವಿಂದ ಭಟ್ರು, ಅವರು ಸಮಾಜನ ಈ ಜಾತಿ ಭೇದ ಇವನ್ನೆಲ್ಲ ಹೋಗ್ಲಾಡ್ಸಕ್ಕೆ ಅವ್ರು ತಾವೆಲ್ಲ ಕೂಡಿ ಅವರು ಮಾಡ್ಕೊತ ಬಂದರು. ಇದು ಹೆಂಗೈತೆ ಅಂದ್ರೆ, ಹಬ್ಬ ಹುಣ್ಯದಾಗ ಹೋಳ್ಗೆ ಮಾಡ್ತಾರೆ, ಬ್ಯಾಳೆ ಹಾಕಿ ಬ್ಯಾಳೆ ಕುದಿಸಿ ಎಲ್ಲ ಹೋಳ್ಗೆ ಮಾಡ್ತಾರೆ. ಬ್ಯಾಳೆ ಅಂತ ಯಾವುದಲ್ಲಿ ಇರ್ತೈತಿ, ಬ್ಯಾಲು ಅಂತ ಯಾವುದಲ್ಲಿ ಇರ್ತೈತಿ, ಎಣ್ಣೆ ಅಂತ ಯಾವುದಲ್ಲಿ ಇರ್ತೈತಿ, ಮಾಡೋರು ಅಂತ ಯಾವುದಲ್ಲಿ ಇರ್ತೈತಿ. ಅವ್ನು ಒಟ್ಟು ತಂದು ಕೂಡಿಸಿ ಹೋಳ್ಗೆ ಮಾಡಿ ಜನರಿಗೆ ಊಟಕ್ಕೆ ಕೊಟ್ಟಂಗೆ. ಸಮಾಜ ಕವಿಗಳು ಅಂದ್ರೆ ಏನು, ಎಲ್ಲ ಆಯ್ಕೊಂಡು ಬಂದು ಅದನ್ನು ಸಮಾಜಕ್ಕೆ ಉಣ್ಣಾಕ ಬಡಿಸ್ದಂಗೆ. ಜಾತಿ ಭೇದಗಳನ್ನು ದೂರ ಮಾಡೋದು, ಪ್ರೀತಿ ಪ್ರೇಮಗಳನ್ನು ಹುಟ್ಟಿಸೋದು, ಕೂಡಿ ಬಾಳು ಬದುಕುವಂಥ ಭಾವನೆಗಳನ್ನ ಕಟ್ಟೋದು ಕವಿಗಳು ಮಾಡೋ ಕೆಲಸ ಇದೆ. ಕವಿಗಳು ಈಗ ಕೋಳಿ ತಿಪ್ಪ್ಯಾಗ ಕೆದರಿ ಕಾಳು ಹೆಂಗೆ ಹುಡುಕ್ತೈತಿ, ಹಂಗೆ ಸಾಹಿತ್ಯಗಳಾದವರು ಈ ಸಮಾಜದಾಗ, ಈ ನಾಡಿನಾಗ ಅವರು ಎಲ್ಲ ಹಿಂದಿನ ಅಲ್ಲ ಮಾಡಿದ್ದಾರೆ.
ಮತ್ತು ಅದ ಹಂಗೆ ಶಿಲ್ಪಿಕಾರ ಅವಾಗೆಲ್ಲ ಬೇಲೂರ ಹಳಿಬೀಡ ಇವು ಪಟ್ಟದಕಲ್ಲ ಐಹೊಳೆ ಇವನ್ನೆಲ್ಲ ಮಾಡ್ಬೇಕಾರೆ ಆ ಶಿಲ್ಪಿಕಾರ ಅವಾಗ ಅವರು ಸಮಾಜಕ್ಕಾಗೆ ಮಾಡೋದು. ಯಾರು ಬೇಕಾದವ್ರು ಮಾಡಿದ್ರು ಸಮಾಜಕ್ಕಾಗಿ ಮಾಡೋದು. ಸಮಾಜ ಬಿಟ್ಟರೆ ಏನೂ ಇಲ್ಲ. ಮಣ್ಣು ಬಿಟ್ಟು ಮಡಿಕಿಲ್ಲ, ಚಿನ್ನ ಬಿಟ್ಟು ಆಭರಣಗಳಿಲ್ಲ, ನಿನ್ನ ಬಿಟ್ಟು ದೇವರಿಲ್ಲ ಅಂತಾರೆ. ನಾವೆಷ್ಟು ಬದುಕು ಮಾಡಿದ್ರು ಸಮಾಜಕ್ಕಾಗಿ ಮಾಡೋದು. ಈಗ ಗಂಡು ಮಗನ ಹಾಡಿದ್ರು ಸಮಾಜಕ್ಕೆ ಕೊಡೋದು, ಹೆಣ್ಣು ಮಗಳು ಹಾಡಿದ್ರು ಸಮಾಜಕ್ಕೆ ಕೊಡೋದು, ಬಿತ್ತಿ ಬೆಳೆದ್ರು ಸಮಾಜಕ್ಕೆ ಕೊಡೋದು, ಹೊತ್ತು ಕೊಡಿದ್ರು ಸಮಾಜಕ್ಕೆ ಕೊಡೋದು. ನೀ ಕವಿ ಆಗು, ಕಲಾವಿದ ಆಗು, ಸಾಹುಕಾರ ಆಗು, ಹಾಡುಗಾರ ಆಗು, ಸಂಗೀತಗಾರ, ಸಮಾಜಕ್ಕೆ. ಈ ಸಮಾಜ ಬಿಟ್ಟು ಏನೂ ಇಲ್ಲ. ಅವ್ನು ದೇವರದನ್ನೆಲ್ಲಾನು ಸರಿಯಾಗಿ ಹಂಚ್ಕೊಂಡು ತಿನ್ನಾಕ ಮುತ್ತುರುಗಿ ಕೊಟ್ಟ, ಎಲ್ಲರಿಗೂ ಹರಿದು ಹಂಚ್ಕೊಂಡು ತಿನ್ನಾಕ ಕೊಟ್ಟಾನ. ಅದನ್ನು ನಾವು ಪ್ರೀತಿಲೇ ಎಲ್ಲರೂ ಹೊಲದ ಮಗ್ಗಲ್ದವರು, ಮಣಿ ಮಗ್ಗಲ್ದವರು, ನಮ್ಮ ಹಿಂದಿನ ಜಾನಪದರು ಭಾಳ ಹರಿದು ಹಂಚ್ಕೊಂಡು ತಿಂದಾರೆ. ಹೊಲದ ಮಗ್ಗಲ್ದವರು, ಮಣಿ ಮಗ್ಗಲ್ದವರು, ಲಗ್ನ ಮುಹೂರ್ತ ಇವನ್ನೆಲ್ಲ ಯಾಕೆ ಮಾಡ್ಯಾರ? ಎಲ್ಲರೂ ಕೂಡಾಕ ಒಂದು ಬಳಗ. ಮತ್ತೀಗ ಯಾವ ಜಾತಿ ಈಗ ರಂಜಾನ್ ಬಂದೈತಿ, ಈ ರಂಜಾನ್ದಾಗ ಒಂದು ಹೊತ್ತು ಮಾಡ್ತಾರೆ, ಅವರು ರಂಜಾನ್ದಾಗ ಒಂದು ಹೊತ್ತು ಮಾಡ್ತಾರೆ, ನಾವು ಶ್ರಾವಣದಾಗ ಒಪ್ಪತ್ತು ಮಾಡ್ತೀವಿ. ಅವರು ಇದಕ್ಕಿಂತ ಮೊದಲು ಒಂದು ಹಿರಿಯರ ಹಬ್ಬ ಮಾಡ್ತಾರೆ, ನಾವು ದೀಪಾವಳಿಯಾಗ ಹಿರಿಯರ ಹಬ್ಬ ಮಾಡ್ತೀವಿ. ಅದೇ ಅವೆಲ್ಲ ಒಂದ ದೇವನೊಬ್ಬ ನಾಮ ಹಲವು, ಆಚರಣೆ ಹಲವು. ನಾವು ಮಸೂತಿಯಾಗ ಹೋಗಿ ಅವರು ನಮೋಜ್ ಮಾಡಿದ್ರು ಕಲ್ಲ ಮಂಡಿಗೆ ಬಡ್ಕೊ, ನಾವು ಗುಡಿ ಕಟ್ಟಿ ಹೋಗಿ ಕಾಯಿ ಒಡಿಸೋದು ಕಲ್ಲ ಮಂಡಿಗೆ ಮಾಡೋದು. ಆದ್ರೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಶಕ್ತಿಯನ್ನ ನಾವೆಲ್ಲ ಪಡ್ಕೋಬೇಕು. ಯಾಕಂದ್ರೆ ದೇವ್ರತ್ತೆಲ್ಲ ನಿಮ್ಮೊಳಗ ದೇವ್ರದಾನ. ಈಗ ನಾವು ಗುಡಿ ಕಟ್ತೇವ ಮಂದಿ ಏನೋ ಕಲ್ಪನೆ ಅದ, ದೇವ್ರ ನಿಮ್ಮೊಳಗೆ ಅದಲ್ಲ. ಎಲ್ಲಾರನ್ನೂ ಪ್ರೀತಿಲೆ ಕಂಡ್ರೆ ಅಲ್ಲೇ ದೇವ್ರದಾನ. ಹಸದವ್ರಿಗಂತೂ ತನ್ನ ಕೊಡೋದು, ನೀರಡಿಸಿದವ್ರಿಗೆ ನೀರು ಕೊಡೋದು, ಕಷ್ಟರಾಗಿದ್ದವ್ರಿಗೆ ಸಹಾಯ ಮಾಡೋದು, ನಿತ್ತದ ಗಾಲಿ ಒಟ್ಟು ಮುಂದೆ ಕುಡಿಸೋದು, ಇದ ಬದುಕಿನ ಜೀವನ, ಮತ್ತೇನಿಲ್ಲ. ನಿಮ್ಮ ಜಾನಪದ ಶೈಲಿ, ನಿಮ್ಮ ಸಾಹಿತ್ಯ ರೂಢಿ ಜನರ ಭಾವನೆಗಳನ್ನು ಎತ್ತಿ ತೋರಿಸುವಂತ ಸಾಹಿತ್ಯನ ಆಗೈತಿ ನಿಮ್ಗೆ. ಹೌದೌದು. ಮತ್ತ ನಮ್ಮ ಹಿಂದಿನ ಜನರ ಜಾನಪದವ್ರು ಏನದಲ್ಲ, ಸಮಾಜನ ಒಗ್ಗೂಡಕ್ಕೆ ಮಾಡ್ಯಾರ ಅವ್ರ. ನೋಡ ಹೆಂಗಂದ್ರ ನಾಯಿ ಬಾಲವ ಡೊಂಕ, ನಾಗರ ಹಿಡಿಯ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ, ಅವನ ಮಣಿಯಾಗ ಸ್ವಸ್ಥೇರ ಡೊಂಕ ಕಡಿತನಕ. ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರ, ಗ್ವಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ಹೌದು. ನಮ್ಮ ರೈತರು ತಾಯಿಗಳು ಬಿಸುಕಲ್ಲಾಗ ಹಾಡಿದ್ರು ಸಾರ್ವಜನಿಕರ ಸಂಪತ್ತಿನಾಗ ಹಾಡ. ನೋಡ, ಕಾಮ ಕಲ್ಲಿಗೆ ಸೋತ, ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ, ರಾವಣ ಸೋತ ರಣದಾಗ ಧರ್ಮರಾಜ, ದ್ರೌಪದಿನ ಸೋತ ಪಗಡ್ಯಾಗ. ಹಿಂಗೆ ಇವೆಲ್ಲ ನಾವು ಸೀತನ ಹೋಗುವಾಗ ಶ್ರೀರಾಮ ಸಣ್ಣವ, ಆಗ ಹನುಮಂತ ಹಸುಮಗ, ಆಗ ಹನುಮಂತ ಹಸುಮಗ ತಾಕುತ್ತ ಸೀತಾನ ಸೆರೆಯ ಬಿಡಿಸ್ಯಾನ ಅಂತ ನಮ್ಮ ತಾಯಿಗಳು. ಅವರೆಲ್ಲ ಈಗ ಜಾನಪದವರು ಈಗ ಇಡ್ಡಿಡ್ದಾಂ ಪುರಾಣ ಮಾಡ್ಯಾರ. ರಾಮಾಯಣ, ಮಹಾಭಾರತ, ಇಡ್ಡಿಡ್ದಾಂ ಪುರಾಣ, ಮತ್ತು ಎಲ್ಲ ಕಡೆ ಪುರಾಣ ಹೇಳ್ತಾರೆ. ಒಂದೊಂದು ತಿಂಗಳ, 2 ತಿಂಗಳ, ವರ್ಷ ಹೇಳಿದ್ರು ಮುಗಿಲಾರ್ದಂಥ ಪುರಾಣದವ. ನಮ್ಮ ಜಾನಪದವ್ರು 3 ಮಾತನ್ಯಾಗ ಹೇಳ್ಯಾರ. ಏನು? ಕಲ್ಲ ಕಡಬ ಮಾಡಿ, ಮುಳ್ಳ ಶಾವಿಗೆ ಮಾಡಿ, ಬನ್ನಿ ಎಲಿಯ ಪತ್ರೋಳಿ, ಬನ್ನಿ ಎಲಿಯ ಪತ್ರೋಳಿ ಮಾಡಿ ಉಂಡ ಪಾಂಡವ್ರು ಹೋಗ್ಯಾರ ವನವಾಸ. ಇದ್ರೊಳಗೆ ಇಡೀ ಚರಿತ್ರೆನ ಬರ್ತಾರೆ, ಚರಿತ್ರೆ ಬಂದ್ಬಿಡ ನೋಡ. ಭಾಳ ಅದ್ಭುತ. ಮತ್ತ 3 ನುಡಿಯಾಗ ಹೇಳಿಬಿಟ್ಟ. ಮತ್ತ ತೆಗ್ಗಿ ನೋಡಿ ಇನ್ನೊಂದು, ಕ್ಯಾದಿಗೆ ಮುಳ್ಳವ ಡೊಂಕ, ಹರುವ ಹಳ್ಳವ ಡೊಂಕ, ಹೆಗಲ ಎತ್ತಿನ ಬಸವಣ್ಣನ ಹೆಗಲ ಮ್ಯಾಗಿನ ನಗಡೊಂಕ, ನಮ್ಮೂರ ಹನುಮಂತ ದೇವರ ನಡದಾಗ ಡೊಂಕ ಅಂದ. ನೋಡಿ ಇವತ್ತಿಗೂ ಕ್ಯಾದಿಗೆ ಮುಳ್ಳ ಡೊಂಕ ಇರ್ತೈತಿ, ಹಳ್ಳ ಅದು ಅಂಕ ಡಂಕ ಹದಿರ್ತೈತಿ, ಎತ್ತಿಗೆ ಹೆಗಲ ಮ್ಯಾಗಿಡು ನಗ ಡೊಂಕ ಇರ್ತೈತಿ, ಮತ್ತು ಹನುಮಂತ ದೇವ್ರ ನಡ ಡೊಂಕ ಐತಿ. ಎಷ್ಟು ಚಂದ ಕಲ್ಪನೆ ಮಾಡಿ ಕೂಡಿಸಿ, ಎಷ್ಟು ಚಂದ ಕೂಡ್ಸ್ಯಾರ ಅವಾಗಿನ ಟೈಮ್ದಾಗ. ಅಲ್ಲ, ಅವ್ರು ಹೆಂಗೆ ಕೂಡಿಸ್ತಾರ ನೋಡಿ.
ಅದು ನಿಮ್ಮ ಸಾಹಿತ್ಯದೊಳಗೆ ಏನೈತಿ ಅಂದ್ರೆ ಕಕ್ಕರ, ಒಂದು ಪ್ರೇಮ ಐತಿ, ಪ್ರೀತಿ ಐತಿ, ಮೆಸೇಜ್ ಐತಿ, ಅನುಭವ ಐತಿ. ಇದೆಲ್ಲವನ್ನು ನಮ್ಮ ಖುಷಿಗೆ ನೀವು ಹೇಳಿದ್ರೆ ಸರ್ವಜ್ಞಾನ ನೆನೆಸಿದ್ರೆ ನೀವು ಇವತ್ತು ಸರ್ವಜ್ಞ ಹುಟ್ಟಿರ್ತಕ್ಕಂಥ ದಿನ ಇವತ್ತು. ಅದು ಕಾಕತಾಳೀಯ ಏನು ಗೊತ್ತಿಲ್ಲ, ನಾವು ನೀವು ಕೂಡೀವಿ. ಸರ್ವಜ್ಞ ಜನಿಸಿದಂಥ ದಿನ ಇವತ್ತು. ನೀವು ನಿಮ್ಮದು ಗೊತ್ತಿಲ್ಲ. ಮತ್ತು ನೀವು ಹೇಳಿದ್ರಿ ಸಮಾನತೆ ಬಗ್ಗೆ ಮಾತನಾಡಿದ್ರಿ, ನೀವೆಲ್ಲ ಜಾತಿ ಬಿದ್ದು ಹೋಗ್ಬೇಕಂತೇಳಿ. ಇವತ್ತು ವಿಶ್ವ ಸಾಮಾಜಿಕ ನ್ಯಾಯದ ದಿನಾನೂ ಕೂಡ ಇವತ್ತು. ಮತ್ತ ಎರಡೂ ಕೂಡ ಇವತ್ತು ಒಂದು. ಸರ್ವಜ್ಞ ಏನ್ ಹೇಳ್ಯಾನಂದ್ರೆ ಬಡವರಿಗೆ ಬಲ ಇಲ್ಲ, ನಾಲಿಗೆ ಎಲು ಇಲ್ಲ, ಕೈಲಾಸದಾಗ ಹೊಲಿಗೇರಿ ಇಲ್ಲೋ ಸರ್ವಜ್ಞ ಅನ್ನ. ಇಲ್ಲಿ ನಾವು ಬಡದಾಡ್ತೀವಿ, ಅಲ್ಲಿ ಏನು ಇಲ್ಲ. ಸರ್ವಜ್ಞ ಸರ್ವಜ್ಞ ದೊಡ್ಡ ಕವಿ. ಸರ್ವಜ್ಞನ ಅವನ ನೆನೆಸಿದ್ರ ಇವೆಲ್ಲ ಕವಿಗಳಕ್ಕಿಂತ ನನಗನಿಸಿದ ಮಟ್ಟಿಗೆ ಇವ್ರೆಲ್ಲರಿಗಿದ್ದು ಅವ ಜಾನಪದ ಕವಿ, ಅವ ತ್ರಿಪದಿ ಕವಿ, ಜಾನಪದ ಕವಿ ಬಹಳ ಅದ್ಭುತ. ಅವನು ನೋಡಲಿ, ಅವನಂತ ಶಕ್ತಿನ ಯಾರಿಗೂ ಇಲ್ಲ. ಮತ್ತೆ ಕಾಲಕ್ಕೆ ಅವ್ರು ಒಂದೊಂದು ಜನ್ಮ ತಾಳ್ತಾರ. ಒಂದೊಂದು ಕಾಲಕ್ಕೆ ಸರ್ವಜ್ಞ ಆಗಲಿ, ಪುರಂದರದಾಸರಾಗಲಿ, ಕನಕದಾಸರಾಗಲಿ, ಇವರೆಲ್ಲ ಈಗ ಶರೀಫರಾಗಲಿ, ಗೋವಿಂದ ಭಟ್ರಾಗಲಿ, ಅವರೆಲ್ಲ ಮತ್ತ ಕಡ್ಕೋದ ಮಡಿವಾಳಪ್ಪ ಅವಳ ಪದ ಅಂತೂ ಅದ್ಭುತ ಪದ. ಅವು ಎಲ್ಲ ಅಂತಿಂತವ್ರೆಲ್ಲ ಅದ್ಭುತ ಪದನ ಹಾಡಿದಾರ. ನೋಡ, ಮೂಕನಾಗಿರ್ಬೇಕು ಜಗದಲ್ಲೂ. ಅದಕ್ಕಿಂತ ಇದೊಂದು ಹುಟ್ಟಿದ್ದು ಹೊಲಿಮಣಿ, ಬಿಟ್ಟೊಂಟ ಕಾಯಿ ಮಣಿ, ಎಟ್ಟಿದ್ದರೇನಿದು ಖಾಲಿ ಮಣಿ, ಗಸ್ತಿ ತಿರುಗು ಮಣಿ, ವಸ್ತಿ ಇರುವ ಮಣಿ, ಶಿಸ್ತಿಲಿ ಕಾಣೋದು ಶಿವನ ಮಣಿ, ಎಂಟು ಬಾಗಿಲ ದಾಟಿ ಹೊಂಟ ಹೋಗುವಾಗ ಗಂಟಿ ಬಾರಿಸಿದಾಗ ಗಾಳಿ. ಇಲ್ಲಿ ಎಟ್ಟು ಮಾಡಿದ ಪಕ್ಕ ತಿಳಿಯೋ ಆಲಿ, ವಿಚಾರ ಮಾಡೋ ಪ್ಯಾಲಿ, ಎಂದಿಲ್ಲದು ಒಂದದಿನಿ ಆಗೋದು ಖಾಲಿ. ಭಜನದವ್ರು ಭಜನ ದೊರ್ಬಂದು ಭಜನಾದವರು ಸಮಾಜ ತಿದ್ದು ಕೆಲಸನ ಮಾಡ್ಯಾರ. ಡೊಳ್ಳಿನ ಪದ್ದವರು ಜಾತಿ ಭೇದಗಳನ್ನು ದೂರ ಮಾಡುವಂತ ಮಾಡ್ಯಾರ. ಮತ್ತ ರಿವಾಯತಿ ಪದ ಅವು ಸಮಾಜಮುಖಿಯಾಗಿ ಅದಾವ. ಸಮಾಜ ತಿದ್ದುವಂತ ರಿವಾಯತಿ ಪದಗಳು ಅದಾವ. ರಿವಾಯತಿ ಪದ ಸಮಾಜ ತಿದ್ದು, ಮತ್ತ ಚೌಡಿಕೆ ಪದ, ಮತ್ತ ಗೀಗಿ ಪದ, ಇವೆಲ್ಲ ಸಮಾಜಕ್ಕೆ ಮುಖ್ಯವಾಗಿ ಹೆಂಗಂದ್ರೆ ಹಿಂಗೆ ಇರ್ಬೇಕು, ಹಿಂಗೆ ನಡಿಬೇಕು. ಈಗೆಲ್ಲ ಸಾಲಿ ಕಲ್ತೋಕೆ ಬುದ್ಧಿ ಇಲ್ಲ. ನನ್ನ ಲೆಕ್ಕದಾಗ ನೋಡಿದ್ರೆ ಸಾಲಿ ಕಲ್ತವ್ರ ಹತ್ತೇಳಿ ಈಗ ಸಾಲಿ ಕಲ್ಸವ್ರು ಬುದ್ಧಿಗೇಡಿ, ಸಾಲಿ ಕಲಿಯವ್ರು ತೀರಾ ಅಡ್ನಾಡಿಗೇಡಿ. ಅವ್ರನ್ನ ಕಲ್ಸಾಕ ಕಳಿಸ್ತೇವಲ್ಲ ನಾವು ಮಾಣಿಗೇಡಿ, ಮಕ್ಕಳು ಕಲ್ಸಾಕ ಕಳಿಸ್ತೇವಲ್ಲ ನಮ್ಮಂತ ಮಾಣಿಗೇಡಿ ಅಂತೂ ಯಾರು ಇಲ್ಲ. ಯಾಕಂದ್ರೆ ಸಾಲಿ ಮೊದಲು ಎಲ್ಲಿ ಕಲಿಬೇಕಾಗೈತಿ, ನಾವು ಮನೆಯಾಗ ಸಂಸ್ಕಾರದ ಸಾಲಿ ಕಲಿಬೇಕಾಗೈತಿ. ಆ ಸಂಸ್ಕಾರ ಸಾಲಿ ನಾವು ಕಳಿಸ ಹೊರಗೆ ಬಿಡ್ಬೇಕು. ಈಗ ನೋಡ್ರಿ ನೀವು, ಗುಬ್ಬಿ ಗೂಡು ಕಟ್ತೈತಿ. ಹೆಣ್ಣು ಗುಬ್ಬಿ ತತ್ತಿಗೆ ಬತ್ತಾರ, ಗಡ್ಡು ಗುಬ್ಬಿ ಗೂಡು ಕಟ್ತೈತಿ. ಆ ತತ್ತಿ ಹಾಕಿ ಮರಿ ಮಾಡಿ ಕಾವು ಕೊಟ್ಟ ಮರಿ ಬಂದು ಅವಕ್ಕೆ ಹೆಂಗೆ ಸಂಸ್ಕಾರ ಕೊಡ್ತಾವ. ಗುಬ್ಬಿ ಹಂಗೆ ಸಂಸ್ಕಾರ ಕೊಡ್ತೈತಿ. ಇದು ಮಸಳಿ ನೀರಾಗ ಮಕ್ಳಿಗೆ ಹೆಂಗೆ ಸಂಸ್ಕಾರ ಕೊಡ್ತೈತಿ, ಆವಿ ಮಕ್ಳಿಗೆ ಹೆಂಗೆ ಸಂಸ್ಕಾರ ಕೊಟ್ಟ ಅವ್ನು ಬಿಡ್ತೈತಿ. ಹಂಗೆ ಮನೆಯಾಗ ತಾಯಿ ತಂದಿ ಆದವ್ರು ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಹೊರಗೆ ಬಿಟ್ಟರೆ ಚಂದ ಉಳ್ತೈತಿ. ಮತ್ತು ನಾವು ಮೊಬೈಲ್ ಹುಡುಗರ ಕೈಯಾಗ ನಾವೆಲ್ಲ ಮೊಬೈಲ್ ಕೊಡ್ತೀವಿ. ಇಟ್ಟಿಟ್ಟು ಹುಡುಗರು ಇರ್ತಾವೆ, ಇಂತಿಂಥ ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತಾರು. ಮತ್ತು ಸಮಾಜ ಕೆಡ್ಲಾರ್ದು ಏನು ಮಾಡ್ತೈತಿ. ಮತ್ತು ಈಗೆಲ್ಲರೂ ಸುಳ್ಳ ತಗಲ ಬರೀ ಇದನ್ನು ಹಿಡ್ದು ಬಿಟ್ಟೈತಿ. ಸತ್ಯಕ್ಕಂತೂ ನೋಡ್ರಿ, ಸತ್ಯ ಸತ್ತಂಗೆ ಆಗಿಬಿಟ್ಟೈತಿ. ಈ ಮಂದಿ ಒಳಗೆ ಸತ್ಯ ಸತ್ತಂಗೆ ಆಗೈತಿ. ಮತ್ತು ಈ ಸಾಲಿಗಳು ಎಟ್ಟಕೊಂಡ್ ತೆರೆದಾವ್, ದೇವ್ರ ಗುಡಿ ರಗಡ್ ತೆರೆದಾವ್, ಪುರಾಣ ದಿನ ಹೇಳ್ತಾರೆ. ಯಾವುದಕ್ಕೂ ಈ ಜಗತ್ತು ಬಂದು ಯಾಕಂದ್ರೆ ನಾವು ಒಟ್ಟರು ಕೂಡಿ ಏನು ಮಾಡಕತ್ತೀವಿ ಅಂದ್ರೆ ಸತ್ ನಾಯಿ ಮರಿ ಹಿಡ್ಕೊಂಡು ಮಂದಿನ ಅನ್ಸಾಕ್ ಹೊಂತೀವಿ. ನಾಯಿ ಸತ್ತೈತೆ ಅದು ಮಂದಿನ ಅನ್ಸಾಕೊಂಡ್ರೆ ಯಾರು ಅನ್ಸಲ್ಲ. ಮತ್ತೆ ಕಾಯ್ದೆನೂ ಸತ್ತು ಬಿಟ್ಟಾವ. ಕಾಯ್ದೆದಾಗ ಈ ರಾಜಕಾರಣಿ ಮಂದಿ ಕಾಯ್ದೆನ ಕೊಂದು ಬಿಟ್ಟಾರ. ಕಾಯ್ದೆ ಕೊಂದಾರ. ಯಾಕೆ ತಿಳ್ಕೊ, ಎಷ್ಟು ನಮಗೀಗ ಇವತ್ತಿನ ಈ ವಾತಾವರಣ ನೋಡಿದ್ರೆ ಎಷ್ಟು ಕೆಟ್ಟ ಅನಿಸ್ತೈತಿ.
ಯಾರ ಹತ್ತಿಯಲ್ಲಾರ ಧರ್ಮ ಐತಿ ಹುಡುಕ್ಯಾಡಿದ್ರೆ ಸಿಗವಲ್ಲ. ಈಗ ನೋಡು ಮಠಮಾನ್ಯದಾಗ ಹೋಗು ಅವರು ರಾಜಕೀಯ ಅವ್ರ ಬೆನ್ನು ಹತ್ತಿ ಅಡ್ಯಾಡ್ತಾರೆ. ಮಠಮಾನ್ಯದವ್ರು ವಿದ್ಯಾ ಕಲಿಸೋ ಗುರುಗಳಂತೂ ಆ ರಾಜಕೀಯ ಅವ್ರ ಕೈಚೀಲ ಹಿಡಿಯಾಕತ್ಯಾರ. ಅವಾಗ ಹೆಂಗಿತ್ತಂದ್ರೆ ಎಂಥ ರಾಜಕಾರಣಿ ಅದಾನಂದ್ರು ಶಿಕ್ಷಣ ಬೇರೆ ರಾಜಕೀಯ ಬೇರೆ, ಎಂಥ ರಾಜ ಅದಾನಂದ್ರು ಮಠಮಾನ್ಯದ ಗುರುತ್ವನ ಬೇರೆ ರಾಜಕೀಯ ಬೇರೆ. ಅದು ರಾಜಕೀಯ ಅಂದ್ರೆ ಹಂಗ ನಿಮ್ಮ ಮುಂದೆ ಹೇಳ್ತೀನಿ, ಬಾಗಲ್ ಹೊರಗೆ ದೇವ್ರ ಗುಡಿ ಬಾಗಲ್ ಹೊರಗೆ ಚಪ್ಪಲ್ ಇದ್ದಾಗ ಅದು ಬ್ಯಾಟಿ ಹೋಗಾಗ ಚರ್ಗಿ ತಗೊಂಡು ಹೋಗಾಗ ಹೊರಗೆ ಹೋಗಾಗ ಕಾಲನ ಹಾಕೊಂಡು ಹೋಗ್ತಾರಲ್ಲ ಅವಾಗ ಅಟ್ಟ ಅದನ್ನ ಹಾಕೊಂಡು ಹೋಗ್ಬೇಕು. ಈಗ ಅದ್ರ ಕಾಲನ ಹಾಕೊಂಡು ಒಳಗೆ ಅಡ್ಡಾಡ್ತಾವ ನೋಡಿಲ್ಲ ಮನೆಯಾಗ. ಈಗ ಹೆಣ್ಮಕ್ಳು ಎಲ್ಲಾರು ಇದ್ರ ಪರ್ಸಿವ್ ಮಣಿ ಮಾಡ್ಯಾರ. ಅವಾಗ ಹೆಂಡಿ ಸಾರಿಸಿ ಮಣಿ ಇರ್ತಿದ್ದು, ಅವಾಗ ಕಾಲನಿಂದ ಅವರು ಇರ್ತಿರ್ತಾವ. ಈಗ ಕೊಟ್ಟರು ಹವಾಯಿ ಚಪ್ಪಲ್ ಹಾಕೊಂಡು ಮನ್ಯಾಗ ಅಡ್ಡಾಡ್ತಾವ. ಚಪ್ಪಲ್ ಯಾಕೆ ಹಾಕೊಂಡು ಅಡ್ಡಾಡ್ತೀವಿ ಅನ್ನಂಗಿಲ್ಲ. ಊಟಕ್ಕೆ ಚಪ್ಪಲ್ ಹಾಕೊಂಡ ಕುಂದಿರ್ತಾವ. ದೇವ್ರ ಮಣಿ ಯಾವುದು ಹೇಲು ಮಣಿ ಯಾವುದು, ಹೇಲು ಮಣಿ ದೇವ್ರ ಮಣಿಗಿಂತ ಚಂದ ಮಾಡಿ ಇಟ್ಟಾರ. ಹೇಲು ಮಣಿ ದೇವ್ರ ಮಣಿಗಿಂತ ಚಂದ ಐತಿ. ಈಗ ಅದಕ್ಕೆ ಯಾರು ಏನೋ ಗೊತ್ತಾಗಲ್ಲ, ಸುಳ್ಳರು ಯಾರು ಕರೆಯರು ಯಾರು ಗೊತ್ತಾಗಲ್ಲ. ಮತ್ತು ಈಗ ಪೊಲೀಸ್ ಸ್ಟೇಷನ್ದಾಗೂ ಹಲಕಟ್ಗಿರಿ ನಡೆದೈತಿ, ಮಠಮಾನ್ಯದಾಗೂ ಹಲಕಟ್ಗಿರಿ ನಡೆದೈತಿ, ರಾಜಕಾರಣದಾಗ ಹೋದ್ ಪೂರ ಹದಿಗಟ್ಟು ಹೈದರಾಬಾದ್ ಹಿಡ್ದೈತಿ. ಯಾಕಂದ್ರೆ ಒಟ್ರು ಅವರ ಅಲ್ಲೇ. ಮತ್ತು ಇದನ್ನೆಲ್ಲ ಹಿಂಗೆ ನಾವು ಮಾಡಾಕ ಅವ್ರು ಹಿಂಗೆ ಆಗಾಕ ನಾವ ಕಾರಣ. ಮಠ ಕೆಡಾಕು ನಾವ ಕಾರಣ, ಸ್ವಾಮಿಗಳ ಕೆಡಾಕು ನಾವ ಕಾರಣ, ರಾಜ ಕೆಡಾಕು ನಾವ ಕಾರಣ, ರಾಜಕೀಯ ಕೆಡಾಕು ನಾವ ಕಾರಣ. ಯಾಕಂದ್ರೆ ಎಲ್ಲ ಮಂದಿ ದುಡ್ಡಿಗೆ ಬೇಡೈತಿ, ರೊಕ್ಕ ಬೇಡ್ಕೊಳಕತ್ತಾರೆ. ಆ ರೊಕ್ಕ ಉಣ್ಣಾಕ್ ಬರುದಲ್ಲ, ತಿನ್ನಾಕ್ ಬರುದಲ್ಲ. ನಾಯಿ ಮುಂದೆ ಹೋದ್ರೆ ನಾಯಿ ತಿನ್ನಂಗಿಲ್ಲ, ಕತ್ತಿ ಮುಂದೆ ಹೋದ್ರೆ ಕತ್ತಿ ಮೂಸು ನೋಡಂಗಿಲ್ಲ. ಅಂಥ ರೊಕ್ಕ ನಾವು ಬೆನ್ನು ಹತ್ತಿ ಬೇಡ್ಕೊಳಕತ್ತೀವಿ. ಮತ್ತು ಈ ಸಮಾಜ ಹಿಂಗೆ ಎಲ್ಲ ಹಿಡಿದಲ್ಲ. ಅದಕ್ಕೆ ಎಲ್ಲರೂ ಶುದ್ಧ ಮಾಡಬೇಕಾದ್ರೆ ಎಷ್ಟು ಮಂದಿ ರಾಮಗಳು ಹುಟ್ಟಿದ್ರು ಇದನ್ನ ನೆಟ್ಟಗಾಗೋದಿಲ್ಲ, ಎಷ್ಟು ಮಂದಿ ಧರ್ಮಗಳು ಹುಟ್ಟಿ ಬಂದ್ರು ಇದನ್ನ ನೆಟ್ಟಗಾಗೋದಿಲ್ಲ. ಇನ್ನು ಏನಪ್ಪ ಅಂದ್ರೆ ಈಗ ನೋಡಿ ಎಲ್ಲ ಏನು ಅವರು ಒಬ್ಬೊಬ್ಬಾಕಿ 3-4 ಲಗ್ನ ಹಾಕಾರ. ಗಂಡನ ಲಗ್ನ ಅವಾಗ ಗಂಡ ದೇವ್ರ ಅಂತೇಳಿ ಪೂಜೆ ಮಾಡ್ತಿದ್ರು. ಸತ್ತು ಗಂಡನ ಜೀವನ ಪಡ್ಕೊಂಡು ಎಷ್ಟೋ ಮಂದಿ ಗರ್ತಿರ್ದಾರ. ಗಂಡನ ಪಾದ ನೀರು ಗೊಜ್ಜಿ ದೇವತೆಗಳನ್ನ ಕೂಸು ಮಾಡಿದವ್ರ. ಇವತ್ತು ಗಂಡನ ಕೊಂದ ಲಗ್ನ ಆದ ಗಂಡನ ಕೊಲ್ತಾರೆ. ಏನಿದು? ಮತ್ತು ತಾಯಿ ತಂದಿ ಮಕ್ಳಿಗೆ ಹೇಳಲ್ಲ. ಮತ್ತು ಮಕ್ಳು ಇಂಥ ಹಲಕಟ್ಟದಾರ ನೋಡು, ತಾಯಿ ತಂದಿಗೆ ಗೊತ್ತಿರ್ತೈತಿ. ಆ ಲಗ್ನ ಮಾಡಿ ಕೊಟ್ಟಲ್ಲಿ ಅವ್ರನ್ನ ಮಾಡಿಕೊಟ್ಟಾರ ಮನೆ ಮಸೂತಿ ಮಾಡಿ ಬಂದ್ಬಿಡ್ತಾರೆ. ಅವಾಗ ಹೆಂಗಿತ್ತಂದ್ರೆ ನಮ್ಮ ಮಗಳು ಕೊಟ್ಟೇವ್ರಿ, ಚಂತಂಗೆ ನಡೆಸೋರಿ ಅಂಥೇಳಿ ಕೈ ಮುಗಿದವ್ರಿ. ನಮ್ಮ ಮಗಳನ್ನ ಮುಡಿಯಾಗ ಹಾಕ್ಯವಿ, ಲಗ್ನ ಮಾಡಿ ಕಳಿಸಿ ಬಂದ್ಗಂಡು ಏನಂತಾರ, ನಮ್ಮ ಮಗಳ ನಿಮ್ಮ ಮನೆಗೆ ಕೊಟ್ಟಿವಪ್ಪ, ನಮ್ಮ ಮಗಳಲ್ಲ ನಿಮ್ಮ ಮಗಳ ಅಂತೇಳಿ ಅವ್ರಿಗೆ ಹೆಣ್ಣಿನವ್ರಿಗೆ ಅತ್ತಿ ಮಾವು ಕೈ ಮುಗಿದು ನಮ್ಮ ಮಗಳನ್ನ ಮುಡಿಯಾಗ ಹಾಕೊಳ್ಳಿ ಕಳ್ಬಿಡ್ತೇವೆ. ಈಗ ಏನಿಲ್ಲ, ಆ ನೆಡ್ಯಾಕಿ ಕೈಯಾಗ ಚಿಮ್ನ ಎಣ್ಣೆ ಕಡ್ಡಿ ಪಟ್ಟಿಗೆ ಬಾಂಬ ಕೊಟ್ಟ ಕಳಿಸಿಬಿಟ್ಟಿರ್ತಾರ. ಏನ್ರಿ ಅವಾಜ್ ಮಾಡಿದ್ರ ಅವಾಜ್ ಮಾಡಿ ಅವ್ರು ಹೆಟ್ಟಿ ಬಿಡತ್ತಾರ. ಕರೆ ಐತಿ. ಇವತ್ತಿನ ನಿಜ ಪರಿಸ್ಥಿತಿಯನ್ನು ತಾವು ಅವಲೋಕನ ಮಾಡ್ತಾ ಇದ್ದೀರಿ. ತಮ್ಮ ಸಾಹಿತ್ಯ ಸಾರ್ವಜನಿಕವಾಗಿ ಬಹಳಷ್ಟು ಬೆಳವಣಿಗೆಯನ್ನು ಬದಲಾವಣೆಯನ್ನು ತರ್ತಾ ಇದೆ. ಆದರೆ ಇತ್ತೀಚೆಗೆ ಕೆಲವೊಂದಿಷ್ಟು ನೀವು ಹೇಳ್ದಂಗೆ ಕಲಿತ ಸಾಹಿತಿಗಳು ಕುದುರೆ ಕತ್ತಿ ಒಂಟೆ ಅನ್ನುವಂಥ ಸಾಹಿತ್ಯಗಳನ್ನ ಮಾಡಿದ್ರು, DJ ಹಚ್ಚಿ ಡ್ಯಾನ್ಸ್ ಮಾಡಿ ಅಶ್ಲೀಲ ಪದಗಳನ್ನು ಬಳಸಿ, ಅಷ್ಟಲ್ದನ ಅಶ್ಲೀಲ ಚಟುವಟಿಕೆಯನ್ನು ಕೂಡ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ಈಗ ನೋಡ್ರಿ, ಅಶ್ಲೀಲ ಅಂದ್ರೆ ಡಿಜಿ ಪರ್ಮಿಷನ್ ಕೊಡ್ಬೇಕು ಯಾರು? ಸರ್ಕಾರ. ಸರ್ಕಾರ ಅಂದ್ರೆ ಬಂದ್ ಮಾಡೋ ತಾಕತ್ತಿಲ್ಲ. ಆ ಡಿಜಿಲಿಂದ ಮಣಿಗಳಿಗೆ ಪೆಟ್ಟು ಕೊಡ್ತೈತಿ, ಹಾರ್ಟಿಗೆ ಪೆಟ್ಟು ಕೊಡ್ತೈತಿ, ಸಮಾಜಕ್ಕೆ ಪೆಟ್ಟು ಕೊಡ್ತೈತಿ, ಮನಸ್ಸಿಗೆ ಪೆಟ್ಟು ಕೊಡ್ತೈತಿ. ಅದನ್ನ ದಿನ ದೇವಿನಗತ್ತೆ ಕುಣಿತಾರ, ಅದನ್ನ ಹಚ್ತಾರ ಅಲ್ಲ. ಮತ್ತು ಹೊಟ್ಟಿದ್ದ ಹೆಣ್ಮಕ್ಳು ಆ ಬಡತಕ್ಕೆ ಅಂಜಿ ಅವು ಸಾಯಕ್ಕೆ ಹೋಗ್ತಾರ. ಏನಿದು? ಮತ್ತು ಈಗ ನೋಡ, ಲಗ್ನ ಮಾಡೋ ಮುಂದೆ ಈಗ ಅವರು ಈ ಹೆಣ್ಣು ಲಗ್ನ ಮಾಡ್ತಿರ್ತಾರೆ. ಈಗ ನೋಡಿ ನೀವು ಈ ಸರ್ಕಾರ ಎಷ್ಟು
ಅಲ್ಲದ ಕೆಲಸ ಮಾಡಕತ್ತೈತಿ ಸರ್ಕಾರ. ಈ ಇದು ಈ ಈ ಜಗತ್ತಿನಾಗ ಜನ ಹಾಳಾಗಕ್ಕೆ ಮೇನ್ ಕಾರಣ ಸರ್ಕಾರ ಇದಕ್ಕೆ. ಯಾಕಂದ್ರೆ ಅವ್ರು ಬೀಗರು ಬಿದ್ರು ತಮಗೆ ಸಣ್ಣ ಇದ್ದಾಗ ಅವ್ರು ಲಗ್ನ ಮಾಡಿ ಕೊಡ್ತಿರ್ತಾವೆ, ತಮ್ಮ ಬಾಳೆ ಹೆಂಗಾರ ತಾವು ಸುದ್ದಿ ಮಾಡ್ಕೊತಿರ್ತಾವೆ. ಎಲ್ಲವನ್ನ ಗುಡ್ದಾಗ ಮುಲ್ಲಂದೇನು ಅಂದಂಗೆ ಅವ್ರ ಮನೆ ಬಾಳೆದಾಗ ಈ ಸರ್ಕಾರದ ಏನು ಕೆಲಸ? ಮತ್ತು ಅದು ಬಿಡ ಹೋಲಿ ಮಾಡಲಿಪ್ಪ, ನಮಗೆ ಚಲೋ ಮಾಡ್ತಾರೆ, ಹಿಂಗೆ ಸಣ್ಣ ಹುಡುಗರಿದ್ದಾಗ ಲಗ್ನ ಮಾಡಬಾರ್ದು, ತಿಳುವಳಿಕೆ ಬರಲಿ ಆಲಿ. ಅವ್ರು ಸಣ್ಣ ಹುಡುಗರಿದ್ದಾಗ ಯಾಕೆ ಮಾಡ್ತಿದ್ರು? ನಮ್ಮ ಹಿರಿಯರು ಮಳ್ಳರಲ್ಲ, ಹೆಣ್ಣು ಹುಡುಗಿಯರು ಶಾಣ್ಯಾರು ಭಾಳ. ಯಾವ ಕಾಲದಾಗ ಅವ್ರು ಹೆಣ್ಣು ಹುಡುಗಿಯರು ಶಾಣ್ಯಾರು ಭಾಳ. ಅವ್ರಿಗೆ ಬುದ್ಧಿ ಬರ್ಗೊಡ್ದನ ಲಗ್ನ ಮಾಡಿ ಅವ್ರು ಸುದ್ದಿ ಮಾಡಿದ್ರೆ ಮಾಡಿ ಹೋಗ್ತಾರೆ. ಅದು ಹೆಂಗೆ ನೋಡ್ರ, ಬಿಸಿ ರೊಟ್ಟಿ ಹಂಚಿನ ರೊಟ್ಟಿ ತೊಗೊಂಡು ಹಿಂಗೆ ಮುಟ್ಗಿ ಮಾಡಿ ಕೊಟ್ರೆ ಮುದ್ದೆ ಆಕೈತಿ. ಮತ್ತು ಅದಕ್ಕೆ ಕಟಕ್ ರೊಟ್ಟಿ ಮುದ್ದೆ ಮಾಡಕ್ಕಾದ್ರೆ ಮತ್ತು ಮ್ಯಾಲೆ ಸುಡು ಸಾರು ಬೇಕಾಗ್ತದೆ. ಹಂಗೆ ಬಾಳ್ಯಾಕೆ ಹೆಣ್ಣು ಹುಡುಗಿಯರನ್ನ ಸಣ್ಣ ಇದ್ದಾಗ ನಮ್ಮ ಹಿರಿಯರು ಲಗ್ನ ಯಾಕೆ ಮಾಡ್ತಾರೆ? ಆಕಿಗೆ ತಿಳುವಳಿಕೆ ಬರ್ಗೊಡ್ದ ಗಂಡನ ಮನೆಗೆ ಹೋಗಿ ಆಕಿ ಪೂರ ತಿಳುವಳಿಕೆ ಬರ್ಗೊಡ್ದೆ 2 ಮಕ್ಕಳು ಹಾಕಿದ್ದು. 2 ಮಕ್ಕಳು ಅದು ಅಂದ್ರೆ ಆಕೆ ಆ ಬೆಳೆಗೆ ಯಾಕಿರ್ತದ, ಅತ್ತಿ ಮಾವ ಬೀದ್ರೆ ಯಾರ ಬೀದ್ರು ಆ ಮಕ್ಕಳು ಕಿಚ್ಚಿಗಾಗಿ ಮನೆಯಾಗಿರ್ತದೆ. ನನ್ನ ಮಕ್ಕಳು ದೊಡ್ಡದು ಆಗಲಿ, ನನ್ನ ಮಕ್ಕಳು ಮಾರಿ ನೋಡಿ ನಾ ಬದುಕಬೇಕು ಅಂತೇಳಿ ಆ ಮಕ್ಕಳಿಂದ ಆಸಕ್ಕಾಗಿ ಬದುಕ್ತೀವಿ. ಈಗ 20-30 ವರ್ಷ ತನಕ ಸಾಲಿ ಕಲಿಯೋದು, ಸಾಲಿ ಕಲ್ತ ಲಗ್ನ ಮಾಡೋದು. ಆ ಲಗ್ನ ಮಾಡಿದೀಗ ಹತ್ತು ಹೊಡೆದು ಯಾವ ಲಗ್ನದ ಏನು ಬಾಳೆದ್ದೇನು ಎಲ್ಲ ಗೊತ್ತಾಗಿಬಿಟ್ಟಿರ್ತೈತಿ. ಆಪಗೂ ಹೊಂದಂಗಿಲ್ಲ, ಅವು ಹೊಂದಂಗಿಲ್ಲ. ನನ್ನ ಮನಸ್ಸಿಗೆ ಬಂದವ್ರನ್ನ ಲಗ್ನ ಹಾಕಿ ಏನದ ನಮ್ಮ ಮನಸ್ಸಿಗೆ ಬಂದಾಗ ಲಗ್ನ ಹಾಕಿ ನೋಡು ಹಿಂಗೆ ಅಂದ್ಬಿಡ್ತಾರ. ಅದಕ್ಕೆ ಈಗಿನ ಕಾಲಮಾನ ಭಾಳ ಫರಕ್ ಐತಿ. ಇಂಥ ಕಾಲಮಾನದಾಗ ಒಳ್ಳೆಯವ್ರ ಮಾನ ಮರ್ಯಾದೆ ಅಲ್ಲ, ಒಳ್ಳೆಯವ್ರ ಮಾನ ಮರ್ಯಾದೆ ಇಲ್ಲ. ಸಿದ್ದಪ್ಪ ಅಜ್ಜಾರ್ ಎಜುಕೇಶನ್ ಎಟ್ಟಾಗಿದೆ? ನಾವು ಸಾಲಿಗೆ ಹೋಗಿಲ್ಲ, ಸಾಲಿಗೆ ಹೋಗಿದ್ದಿ. ಸಾಲಿಗೆ ಹೋದಾಗ ನಾವು ಸಾಲಿಗೆ ಹೋಗ್ತಿದ್ದಿ. ಸಾಲಿಗೆ ಹೋಗೋ ಮುಂದೆ ನಾವು ಮಾಸ್ತರ್ಗಳು ಅವ್ರು ಬಡದ ಬುದ್ಧಿ ಹೇಳ್ತಿದ್ರು. ನಾನು ಒಂದಿಷ್ಟು ದಿನ ಹೋಗಿದ್ದೆ ಸಾಲಿಗೆ. ಒಂದಿಷ್ಟು ದಿನ ಒಂದು 6-7 ತಿಂಗಳು ಸಾಲಿಗೆ ಹೋಗಿದ್ದೆ. 6-7 ತಿಂಗಳು ಸಾಲಿಗೆ ಏನು ಎಲ್ಲಿ? ಇಲ್ಲಿ ಬಿಳಿಗಿ ಒಳಗೆ ಒಳ್ಳೆ ಸಾಲಿಗೆ ಹೋಗಿದ್ದೆ. ಆದಾಗ ಆ ಮಾಸ್ತರ್ ಬಡೋದು ನೋಡಿ ನಾ ಸಾಲಿಗೆ ಹೋಗಲಿಲ್ಲ. ಮುಂದೆ ಆ ಮಾಸ್ತರ್ ಹುಡುಗರು ಬಡೋದು ನೋಡಿ ಬಿಟ್ಟವ, ಸಾಲಿ ಕಡೆ ಹೋಗಿಲ್ಲ. ಸಾಲಿ ಬಿಟ್ಟರು ಇದ್ದಿರ್ತಕ್ಕ ಸಾಲಿ ಬಿಡುವಲ್ದು. ನನ್ನ ದಿನ ಸಾಲಿ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾರೆ. ನೀವು ಸಾಲಿ 7 ತಿಂಗಳು ಕಲ್ತೀರಿ, ಆದ್ರೆ ಇರ್ಲಿ ಬಿಡು, ಇದು ಇಂಟರ್ವ್ಯೂ ಕಟ್ ಮಾಡಕ್ಕೆ ಬರುತ್ತೆ ಬಿಡು. ಈಗ ಸಾಲಿ ಮಾತ್ರ 7 ತಿಂಗಳು ಕಲ್ತೀರಿ, ಆದ್ರೆ 700 ಕೋಟಿಗೂ ಹೆಚ್ಚು ಜನರಿಗೆ ಪ್ರತಿದಿನ ವಿದ್ಯಾದಾನ ಮಾಡ್ತೀರಿ ನಿಮ್ಮ ಮಾತಿನ ಮೂಲಕ, ನಿಮ್ಮ ಸಾಹಿತ್ಯದ ಮೂಲಕ. ಏನಿಲ್ಲ, ನಾವು ವಿದ್ಯಾದಾನ ಮಾಡಕ್ಕೆ ನಮ್ಮತ್ತೇನು ಇಲ್ಲ. ಈ ಸಮಾಜದಾನ ನೋಡೋದೆ, ಸಮಾಜ ಬಿಟ್ಟರೆ ಮಾತೇನು ಇಲ್ಲ. ಈ ಅವಾಗ ಈಗ ನನಗೆ 70 ವರ್ಷ. ನಾ ಸಣ್ಣ ಹಿಡಿದಾಗ ಹಿಂದಿನ ನಾವೆಲ್ಲ ಹಿರಿಯರಿಗೆ ಮಂದಿ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೆವು. ಈಗ ಮುತ್ತನ ಕೈಯಾಗ ಮೊಮ್ಮಕ್ಕಳು ಸಿಗರೇಟ್ ಸೇರಿ ಕೊಡ್ತಾರೆ. ಅವಾಗ ಮುದುಕರು ಬಂದ್ರೆ ಯಾವ ಚಾ ಕುಡ್ತಿರಾಕಿಲ್ಲ. ಮನ್ಯಾಗ ಗಂಡ ಇದ್ದ ಅಂದ್ರೆ, ಹಿರಿಯರಿದ್ರ ಅಂದ್ರೆ ಹೆಣ್ಮಕ್ಳು ತಲೆ ತುಂಬ ಸೆರಗ್ ಹೊತ್ಕೊಂಡು ಬಾಯಿ ಮುಚ್ಕೊಂಡು ಅಡ್ಡಾಡ್ತಿದ್ರು. ಈಗ ಒಟ್ಟು ತಲೆ ಮ್ಯಾಗ ಇಲ್ಲ, ಬಾಯಿ ಮುಚ್ಚಾಗಿಲ್ಲ, ಬಾಯಿ ಯಾವುದೋ ಮಕ್ಕಳು ಯಾವ್ದು ಮಾತಾಡ್ಕೊತ ಹೋಗಿಬಿಡುದು. ಈಗ ಭಾಳ ಹದಗೆಟ್ಟೈತಿ. ಮತ್ತೆ ಹಿರಿಯರಿಗೆ ಕಿಂಬತ್ತಿಲ್ಲ. ಇವ್ರು ಹಿರಿಯರು, ಇವರಿಂದ ಏನರ ಮತ್ತು ಹಿರಿಯರು ಹೆಂಗೆ ಇರ್ಬೇಕಂದ್ರೆ ಹಂಗಿಲ್ಲ. ಹಿರಿಯರು ಈಗ ಹಿರಿಯರಿದ್ದವರ ಸಮಾಜದೊಳಗೆ ಜಗಳ ಹಚ್ತಾರೆ, ಹಿರಿಯರಿದ್ದವರ ಸಮಾಜ ಹಾಳು ಮಾಡ್ತಾರೆ. ಮತ್ತು ಅಂದ್ರೆ ಹಂಗಾಗಿ ಅವ್ರಿಗೆ ಕಿಮ್ಮತ್ತು ಇರುವುದಿಲ್ಲ, ಒಡೆದಾಳ್ತಾರೆ. ಮತ್ತೆ ಒಡೆದಾಳೋದು, ಅವ್ರದ್ದು ಬೇರೆ ಇವ್ರದ್ದು ಬೇರೆ ಮುಂದೆ ಅವ್ರ ಮನೆಯಾಗಿದ್ದ ಅವ್ರನ್ನ ಹೊಡೆದ ಹೊರಗೆ ಹಾಕಿಬಿಡ್ತಾರೆ. ಮಂದಿ ಹೊಡ್ಕೊತ ಬಂದ್ರೆ ಈಗ ಗಟ್ಟಿ ಹರಿವ್ಯಾಗ ನೀರು ಹಾಕಿದೀವ ಅಂದ್ರೆ ನೀರು ನಿಲ್ತದೆ. ಮತ್ತು ತೂತು ಬಿದ್ದು ಹರಿಯಾಗಿ ನೀರು ಹಾಕಿ ಎಂದು ತುಂಬಬೇಕಾದ. ಹಂಗೆ ಸಮಾಜನ ನಾವು ಸುಧಾರಣೆ ಮಾಡ್ಬೇಕಾದ್ರೆ ಭಾಳ ಐತಿ. ಮತ್ತು ಸಮಾಜಕ್ಕೆ ಇದು ಸಮಾಜ ಹೆಂಗಂದ್ರೆ ಇದು ನಾವು ಏನಾಗೈತೆ ಅಂದ್ರೆ
ಕರಿ ನಾಯಿ ತಂದ ಬೆಳ್ಳಗೆ ಮಾಡ್ತೇವತ್ತು ಹಳದಾಣಿತ್ತು ಸಬಕಾರ ಹಚ್ಚಿ ತೊಳೆಯಾಕ ಹತ್ತಿದ ಹಂಗಾಗೈತಿ. ಸರ್ಕಾರನೂ ಹಂಗೈತೆ, ಸಮಾಜನೂ ಹಂಗೈತಿ, ಜನನೂ ಹಂಗೈತಿ. ಏನೂ ಮಾಡಕ್ಕೆ ಬರೋದಿಲ್ಲ. ಈಗ ನೋಡ, ಕತ್ತಿ ಮರಿ ತಂದು ಕಟ್ಟಿ ಕುದುರೆ ಮಾಡ್ತೀವತ್ತು ಹೊಂಟೇವ, ಏನು ಹೌದು. ಕತ್ತಿ ಮರಿನ ಕುದುರೆ. ಈಗ ನೋಡಿ ನೀವು, ಎಷ್ಟೋ ಕಾಲದಾಗಿನ ಗುಬ್ಬಿ ಮರಿ ಬಣ್ಣ ಅದು ಹೆಂಗಿದ್ದದ್ದು ಹಂಗೆ ಐತಿ. ಗಿನಿ ಮರಿ ಬಣ್ಣ ಹೆಂಗಿದ್ದದ್ದು ಹಂಗೆ ಐತಿ. ಕಾಗಿ ಬಣ್ಣ ಹಂಗೆ ಐತಿ. ರತ್ನ ಪಕ್ಷಿ ಹಂಗೆ ಐತಿ. ಮತ್ತು ಜಾಲಿ ಗಿಡದಾಗ ಜಾಲಿ ಮುಳ್ಳು ಬರ್ತಾವೆ, ಬಾರಿ ಗಿಡದಾಗ ಬಾರಿ ಮುಳ್ಳು ಬರ್ತಾವೆ, ಬಾಳೆ ಗಿಡದಾಗ ಆ ಬೀಜ ಹೆಂಗೈತೋ ಬೆಳೆ ಹಂಗೆ ಇರ್ತದೆ. ಯಾವ ಭೂಮಿಯಾಗಾದ್ರೂ ಏನು ಮಾಡಿದ್ರು ಅದು ಹಂಗೆ ಇರ್ತೈತಿ. ಅದೇನು ಹಿಂದಾಗೋದಿಲ್ಲ, ಮುಂದಾಗೋದಿಲ್ಲ. ಮತ್ತು ನಾವು ಏನು ಮಾಡಿದ್ರು, ನಾವು ಏನೇ ಮಾಡಿದ್ರು ಒಂದು ಮಾತು ಹೇಳ್ತೀನಿ, ಸಮುದ್ರದ ದಂಡ್ಯಾಗ ಟಿವಕ್ಕೆ ಕೂಗಿದಾಗ ಗುಬ್ಬಿ ಹೊಳೆ ಖಾಲಿ ಮಾಡ್ತಾ ಒಂದು ಗುಟ್ಟಕ್ಕೆ ನೀರು ತೊಗೊಂಡು ಸೇಲಿದಾಗ ಇಟ್ಟ. ಇದು ಶಾಣ್ಯಾರ್ಗಂತೂ ಇಲ್ಲಿ ಮರ್ಯಾದೆನೇ ಇಲ್ಲ. ಈಗ ಇತ್ತೀಚೆಗೆ ನೋಡಿದ್ರೆ ರೀ, ಕೆಂದುಳ್ಳಿಯವರು, ಗುರುರಾಜ್ ಹೊಸಕೋಟೆ ಅಂತವರು ಸಾಹಿತಿಗಳು ಬಂದು ಸಾಮಾಜಿಕ ಬದಲಾವಣೆ ತಮ್ಮ ಥರನ ಕೆಂದುಳ್ಳಿ, ಗುರುರಾಜ್ ಹೊಸಕೋಟಿ, ಶಬ್ಬೀರ್ ಡಾಂಗೆ ಅವರು ಎಲ್ಲರೂ ಅವ್ರು ತಂದ್ರು. ಮತ್ತೆ ಈ ಡೊಳ್ಳಿಲಿ ಪದ್ದವರು, ಬಿಜರ್ಗಿ ಸ್ವಾಮರಾಯಿ, ನಿಡುನಿ ಸುರೇಶ, ಮತ್ತ ಎಲ್ಲ ಬೇರೆ ಬೇರೆದವ್ರು. ಇವರೆಲ್ಲ ಇನ್ನ ಭಾಳ ಮಂದಿ ಇದಾರೆ ಡೊಳ್ಳಿನ ಪದ್ದವರು. ಎಲ್ಲ ಡೊಳ್ಳಿ ಪದ ಬೇರೆ ಬೇರೆ ಸಮಾಜ ಇದ್ದವರು. ಇದು ಹಾಲು ಮತ್ತು ಸಮಾಜ ಆದ್ರೂ ಬೇರೆ ಬೇರೆ ಸಮಾಜದವ್ರು ಡೊಳ್ಳಿನ ಪದ ಹಾಡಿದವರು. ಗೀಗಿ ಪದ ಬೇರೆ ಹಾಡವ್ರದ್ದು ಬೇರೆ ಬೇರೆ ಸಮಾಜ. ಜಾಣ ಪದಕ್ಕೆ ಯಾರು ಬಂದು ಬಗ್ಸಿ ನೀರು ಕುಡಿದ್ರು ಸೆವಿನ ಐತ ನೀರು. ಅಂತ ಒಂದು ಸಾಹಿತ್ಯ ಲೋಕ ನಿಮಗೂ. ಇತ್ತೀಚೆಗೆ ಕೆಲವೊಂದು ಈ ಮೈಲಾರಿ ಅಂತವ್ರ ಹೆಸರು ಕೇಳಿರ್ಬೋದು. ಮೈಲಾರಿ ಒಂದು ಯಾವುದೋ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರದ ಪ್ರಕರಣ, ಪೋಸ್ಕೋ ಪ್ರಕರಣದೊಳಗಡೆ ಒಳಗೆ ಹೋದ, ಅಥವಾ ಇನ್ನಿತರ ಸಾಹಿತ್ಯಗಳು ಭಾಳ ಅಶ್ಲೀಲ ಪದಗಳನ್ನು ಯೂಸ್ ಮಾಡಿಕೊಂಡು ವೇದಿಕೆ ಮೇಗೆಲ್ಲ ಸ್ಟೇಜ್ ಹಾಕಿದಾಗ ಅಪ್ರಾಪ್ತ ಬಾಲಕಿಯರನ್ನು ತಂದು ಡ್ಯಾನ್ಸ್ ಮಾಡಿಸುವಂಥದ್ದು. ಈಗಾಗಲೇ ಅದನ್ನೊಂದು ಟೀಮ್ ಮಾಡಿಕೊಂಡು ಹಲವಾರು ನಮ್ಮ ರಾಜ್ಯದೊಳಗಡೆ ಖಂಡನೆ ಮಾಡಕತ್ತಾರೆ. ಈಗ ಮಂದಿನ ಕೂಡ್ಸಾಕ ಅದನ್ನು ಬಿಡ್ರಿ. ಈಗ ನಮ್ಮ ನೋಡ್ರಿ ಭಾಷೆ ಅಂತ ಕೇಳಿ, ನಮ್ಮ ಸಮಾಜನ, ನಮ್ಮ ಸಂಸ್ಕಾರ ಉಳಿಬೇಕು. ನಮ್ಮ ಸಮಾಜ ದೀಪ ಹತ್ತೋದು, ದೀಪ ಊದಿ ಆರಿಸೋದಲ್ಲ. ಈಗ ಮಠಮಾನ್ಯದಾಗ ವಚನಗಳು, ಸಾಹಿತ್ಯಗಳು ಎಲ್ಲ ಅವು ಮಠಮಾನ್ಯದೊಳಗೆ ಸಾಹಿತ್ಯಗಳು ಉಳಿದದ್ದೇ ಮಠಮಾನ್ಯದ್ದು. ಅಲ್ಲಿಟ್ಟು ಜಾಗ ಐತಿ. ಆ ಸಾಹಿತ್ಯಗಳಿಗೆ ಅರಮನೆ ಅಂದ್ರೆ ಮಠಮಾನ್ಯಗಳು, ಅಲ್ಲೊಂದಿಟ್ಟು ಜಾಗ ಐತಿ. ಈಗ ಅವರು ಅಂಥವ್ರನ್ನ ಹಾಡೋರು ತರೋದು, ಅಲ್ಲಿ ಡ್ಯಾನ್ಸ್ ಮಾಡಿಸೋದು. ಮತ್ತು ಡ್ಯಾನ್ಸ ಟೇಪ್ನಾಗ ಹಾಕಿ ಡ್ಯಾನ್ಸ್ ಮಾಡಿಸ್ತಾರೆ. ಸ್ವಂತ ಅವಾಗ ಹಾಡಿ ಮಾಡ್ತಿದ್ರು. ಹಾಡೋರು ಬೇರೆ ಹಿಂದೆ ಮೈಕ್ ನಿಂತ್ಕೊಂಡು ಇಟ್ಕೊಂಡು ಹಾಡಿ ಆ ಹುಡುಗರು ಕುಂತಿತ್ತು, ಅದು ಬೇರೆ. ಈಗ ಮೈಕ್ ತಂದು ಇದು ಟೇಪ್ ಹಾಕಿ ಅವ್ರು ಕುಣಿಯಾಕ ಕಳಿಸ್ತಾರೆ. ಆ ಕುಣಿಯ ಹಾಡೋರ್ಗೇನು ಅರಿವು ಇಲ್ಲ, ಹಾಡೋರಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಕುಣಿದು ಒಂದು ಮಾಡ್ತಾವೆ. ನೋಡೋರಿಗೆ ಒಂದು ಮಜಾ ಮಾಡಿದ್ರು. ಅಂದ್ರೆ ಸಾಹಿತ್ಯ ಅಂದ್ರೆ ನೆಪ್ಪಾಗಿ ಉಳಿಬೇಕು. ಸಾಹಿತ್ಯ ಕೇಳಿದ್ರೆ ಸಾಹಿತ್ಯದಿಂದ ಸಮಾಜಕ್ಕೆ ಸುಧಾರಣೆ ಆಗೋದು ಬರಬೇಕು. ಮತ್ತಿನ್ನು ಸಾಹಿತ್ಯದಿಂದ ಕೆಡ್ಸೋರು ಬಂದ್ರೆ ಅವ್ರನ್ನ ಸಮಾಜ ಕಣ್ಣು ಮುಚ್ಚಿದ್ರೆ ಅವ್ರು ಬೆಳುತ್ತಾರೆ. ಅವ್ರು ಸರ್ ಬಂದು ಯಾಕೋ ಈಗ ಯಾಕೆ ಬರ್ತದೆ ಅಂತ ಹೇಳ್ಬೇಕು. ಈಗ ಒಂದು ಡಿಜಿ ತಂದು ಹಚ್ತಾರೆ ಊರಾಗ, ಇದನ್ನ ಯಾಕೆ ತಂದು ಹಚ್ಚಿರತ್ ಒಬ್ಬ ಗಂಡಸು ಕೇಳುವಲ್ರ, ಊರಾಣ ಗಂಡಸರು ಒಬ್ರು ಕೇಳುವಲ್ರ. ಈಗ ಮತ್ತೆ ಅಂಥವ್ರೆಲ್ಲ ಗಪ್ ಇದ್ದಾಗ ಏನು ಮಾಡೋದು? ಮತ್ತೀಗ ಒಂದು ಯಾರ ಊರಾಗ ಎಲ್ಲಾದರೂ ಅಲ್ಲದ ಕೆಲಸ ಮಾಡಿದ್ರೆ ಹಿಂಗೆ ಯಾಕೆ ಮಾಡಿವತ್ತು ಮಗನ ಅಂತೇಳಿ ಊರಾನವ್ರು ಅವಾಗ ಸರ್ಕಾರ ಶಿಕ್ಷೆ ಕೊಡ್ಲಿಕ್ಕಟ್ಟು ಅಂತ ಊರಾನವ್ರು ವಾದ ಬುದ್ಧಿ ಮಾಡ್ತಿದ್ರು. ಈಗ ಸರ್ಕಾರಕ್ಕೆ ಹೋಗ್ಬೇಕು, ಆ ಸರ್ಕಾರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅವ್ನು ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಅವ್ರ ಬ್ಯಾಗಿ ನಾವು ಹೇಳ್ದ ಅಂದ್ರೆ ಕಾಯ್ದೆನೂ ಇಲ್ಲ, ಕಾಪಾಡ್ತೀವಿ. ಈಗ ಫಸ್ಟಿಗೆ ನಾವು ಮಾತಾಡಾಗ ಹೇಳಿದ್ರಿ ರೊಕ್ಕದ ಬೆನ್ನ ಹತ್ತಿಲ್ಲ ಅಂತೇಳಿ. ಹಾಗಾದ್ರೆ ಸಿದ್ದಪ್ಪಜ್ಜರ ಆರ್ಥಿಕ ಪರಿಸ್ಥಿತಿ ಹೆಂಗೈತಿ? ಏನಂದ್ರೆ ಇದಂತ ನನಗೆ ದೇವ್ರ ನನಗೆ 4 ಎಕರೆ ಹೊಲ ಐತಿ. ನಾವಂತೂ ನನ್ನ ಮಗ ಭೂಮಿಯಾಗ ದುಡ್ತಾನೆ, ನಾವು ಒಂದು ತಾನೇ ಉಣ್ತೀವಿ. ನಾವೇನು ಯಾವ್ದು ಭಾಳ ದುಡ್ದು ಮಾಡ್ಬೇಕಲ್ಲ,
ಭಾಳ ದೊಡ್ಡದು ಮಾಡಬೇಕು, ಅದನ್ನು ಮಾಡಬೇಕು, ಅವ್ರಿಗೆ ಟೊಪ್ಪಿಗೆ ಹಾಕ್ಬೇಕು, ಇವ್ರಿಗೆ ಟೊಪ್ಪಿಗೆ ಹಾಕ್ಬೇಕು, ರೊಕ್ಕ ಗಳಿಸ್ಬೇಕು, ಏನಿಲ್ಲ. ಈಗ ನೋಡ ನೀ ಅಂದ್ರೆ ಯಾರು, ನಾ ಎಲ್ಲಾರ ಫಂಕ್ಷನ್ಗೆ ಹೋದ್ರೆ ನನಗೆ ಅಲ್ಲಿ ಹೋದಲ್ಲಿ ನನಗೆ ದುಡ್ಡು ಕೊಡ್ತಾರೆ. ಆ ದುಡ್ಡು ಕೊಟ್ಟರೆ ನನ್ನ ಮಕ್ಕಳು ದುಡ್ದದ್ದನ್ನು ತಿಂತೀನಿ. ನನಗೆ ಕೊಟ್ಟ ದುಡ್ಡು ಆ ದೇವಸ್ಥಾನ ಗುಡಿ ಕಟ್ಟಾಕತ್ತೀನಿ, ಲಕ್ಕಮ್ಮನ ಗುಡಿಗೆ ಹಾಕಿ. ಬೇಕಾದ್ರೆ ಇವತ್ತು ಅದನ್ನ ನೋಡಕತ್ತೀನಿ ಅವ್ರೆ ಅಷ್ಟೆಲ್ಲ ಕಡಿಮೆ ಮಾಡಿ ಗುಡಿ ಕಟ್ಟ. ನಾವು ಚಲೋ ಕೆಲಸ ಮಾಡೋ ರೊಕ್ಕ ಅವಶ್ಯಕತೆ ಇರೋದೇ. ಇನ್ನೊಂದು ಕಡೆ ಸಾಹಿತ್ಯದ ಜೊತೆಗೆ ಅವತ್ತಿನ ಕಾಲಘಟ್ಟದಿಂದ ಸುಮಾರು 100 ಗಂಟಲೆ ಜನರಿಗೆ ಪೆನ್ಷನ್ ಮಾಡಿಸೋದಾಗ್ಲಿ, ಸಮಾಜ ಸೇವೆನೂ ಸಿದ್ದಪ್ಪ ಇದು ರಾಮಕೀರ್ತಿ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ ಮುದುಕರಿಗೆ ಪೆನ್ಷನ್ ಪಗಾರ ಮಾಡಿದ್ರು. ಅಲ್ಲಿಂದ ಹಿಡಿದು ಇಲ್ಲಿ ತಕ ಒಂದು 700 ಮಂದಿಗೆ ಪೆನ್ಷನ್ ಪಗಾರ ಮಾಡಿಸಿದ್ವಿ. ನಾ ಯಾರ ಕಡೆನೂ ಹಿಂಗೆ ರೊಕ್ಕ ಇಸ್ಕೊಂಡು ರೊಕ್ಕ ಅಂದ್ರೆ ಆ ಬರಿಯಾವಾಗ ಅದು ಕೊಡ್ಬೇಕಲ್ಲ, ಅಲ್ಲೇ ಅವ್ರ ಕಡೆಯಿಂದ ಕೊಡಿಸೋದು, ಅವ್ರಿಗೆ ಮಾಡೋದು, ಮತ್ತು ನಾಣತೆಯಲ್ಲಿದ್ದರೆ ಕೊಡೋದು. ಬೇಡ ಅನುಕೂಲ ಇದ್ದವ್ರು ಅವ್ರ ಕಡೆ ಏನೂ ಇರಂಗಿಲ್ಲ, ಬಡವರು ಇರ್ತಾವಲ್ಲ ಅವನ್ನ ಅದಕ್ಕೆ ಹಾಕೋದು, ಅಲ್ಲಿಂದ ಅಲ್ಲೇ ಹಾಕೋದು, ಅವ್ರಿಗೆ ಹಾಕೋದು. ಅದನ್ನ ಮಾಡ್ರಿಪ್ಪ ಬಡವ್ರು ಅದಾರ. ಮತ್ತು ಹೆಂಗೆ ಇರ್ತದಲ್ಲ ಅಧಿಕಾರಿಗಳಿಗೆ ಇವ್ರು ಬಡವ್ರು ಅದಾರ ಗೊತ್ತಾಗೋದಿಲ್ಲ. ಮತ್ತು ಒಬ್ಬರು ನಮ್ಮಂಥವ್ರು ಹೋಗಿ ಹೇಳಿದಾಗ ಅವ್ರು ಮಾಡ್ತಿರ್ತಾರೆ. ಮತ್ತು ಅವ್ರಾಗ ನಮ್ಮಂಥವ್ರು ಲಪಡ ಬಂದು ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವ್ರು ರೊಕ್ಕ ತಗೊಂಡು ಕೆತ್ಕೊಂಡು ಹೋಗೋರು ಇರ್ತಾರೆ. ಈಗ ಇಲ್ಲಿ ಪಗಾರ ಮಾಡ್ತಾರೆ, ಎಷ್ಟೋ ಮಂದಿ ರೊಕ್ಕ ತಗೋತಾರೆ. ಅದೇ ಇಲ್ಲ, ಅವ್ರ ದೇವ್ರ ಅವ್ರಿಗೆ ಭಾವನೆ ಕೊಟ್ಬಿಟ್ಟಿರ್ತಾರೆ. ಮತ್ತು ಆಸೆಗೆ ಬಿದ್ದು ನೀ ಏನು ಬೇಕಾದ ಮಾಡ ಎಂದೂ ಸುದ್ದ ಆಗೋದಿಲ್ಲ. ಲಪಡಾಗಿರಿ ಮಾಡಿ ದೊಡ್ಡ ಹಾಕಿದ್ರೆ ಅವು ಎಂದೂ ದೊಡ್ಡ ಆಗೋದಿಲ್ಲ, ಅವು ಎಂದೂ ಮುದ್ದು ಬರೋದಿಲ್ಲ. ನಿಸ್ವಾರ್ಥದಿಂದ ಸಮಾಜ ಸೇವೆ ಯಾರು ಮಾಡ್ತಾರೆ ಅವ್ರಿಗೆ ಭಗವಂತ ಬೆಸ್ತಾರೆ. ಆ ಪರಮಾತ್ಮನು ಅನ್ನ ಕೊಡ್ತಾನ. ಸಮಾಜ ಏನೂ ಇಲ್ಲ ಅವ್ರೆ, ಅಪ್ಪ ನಮ್ಮ ಚಲೋ ಮಾಡಿ ನಿನ್ನ ಬಾಳೆ ಚಲೋ ಆಗಲಿಪ್ಪ ಅಂತೇಳಿ ಹರಿಸಿದ್ರೆ ಆ ಹರಿಕಿ ಯಾವತ್ತೂ ಮುಡ್ತದೆ. ನಿನಗೊಂದು ಮಾತು ಹೇಳ್ತ ನೋಡಿ, ಇಲ್ಲಪ್ಪ ಅವ ಒಂದು ಪೆನ್ಷನ್ ಪಗಾರ ಮುದುಕಿ ಮಾಡೋ ಮುಂದೆ ಆ ಮುದುಕಿ ಯಾರ್ದೋ ಗೊತ್ತಿಲ್ಲ, ಯಾವ್ದೋ ಗೊತ್ತಿಲ್ಲ ಮುದುಕಿ, ಅಂಥ ಮುದುಕಿ ಇಲ್ಲಿ ಬೀಳಿಗೆಗೆ ಬಂದಿತ್ತು. ಅದು ಒಂದು 5-6 ಮಂದಿ, ಒಂದು 20 ಮಂದಿ ಪೆನ್ಷನ್ ಪಗಾರ ಮಾಡಿಸ್ಕೊಡಕ್ಕೆ ಒಂದು ಮುದುಕಿ ಬಂದೆ. ಈ ಮುದುಕಿಗೆ ಏನು ಇರಿಸಿದ್ದಪ್ಪ ಮಾಡೋ, ಆ ಮುದುಕಿ ಬೀಳಿಗಿದೆ. ಅದು ಎಳೆದಾಯ್ತು ಎಲ್ಲಿ ಹೋಗಿತ್ತು ಗೊತ್ತಿಲ್ಲ. ನಮ್ಮ ಮಗುನ ಅಪ್ಪನ ಹೆಸರು ಹೇಳ್ತಾರೆ. ಹೇಳಿದ್ರು ನಾ ಮುದುಕಿನ ಕರ್ಕೊಂಡು ಹೋಗಿ ಪೆನ್ಷನ್ ಪಗಾರ ಮಾಡಿಸಿದ್ವಿ. ಅದರದ್ದು ಆಧಾರ್ ಕಾರ್ಡ್ ಇಲ್ಲ, ಅದರದ್ದು ಏನೂ ಇಲ್ಲ. ಅದನ್ನು ಕರ್ಕೊಂಡು ಹೋಗಿ JT ಪಾಟೀಲ್ರು ಅವಾಗ ಫಸ್ಟ್ MLA ಆಗಿದ್ರು. ಆ ಮುದುಕಿನ ಕರ್ಕೊಂಡು ಹೋಗಿ ಆ ಪೆನ್ಷನ್ ಪಾಡ್ ಮಾಡಕ್ಕೆ ತಹಶೀಲ್ದಾರ್ ಆಫೀಸ್ಗೆ ಆ ಒಟ್ಟು ಮಂದಿನ ಕರ್ಕೊಂಡು ಹೋಗಿದ್ದೀವಿ. JT ಪಾಟೀಲ್ ನಮ್ಮೂರ ದಿಲ್ಲಿ ಸಂಗನಗೌಡ ಹತ್ತಿರ MP ಸಂಗನಗೌಡರು, ಅವ್ರಿಗೆ ಆಗಸ್ಟ್ 15 ಅವ್ರಿಗೆ ಸನ್ಮಾನ ಮಾಡೋದಿತ್ತು. ಅವ್ರ MLA ಅವ್ರಿಗೆ ಮಾಡ್ಬೇಕಂತೇಳಿ ಮಾಡಿದ್ರವನ್ನ ಅವ್ರು ಬರಲಿಲ್ಲ. ಅವತ್ತು ಬಂದಾಗ ಇದು ಏನು ಮಾಡೋದು ಸಿದ್ದಪ್ಪ ಅಂದ್ರೆ, ನಾ ಹೇಳಿದೆ ಈ ಮುದುಕಿಗೆ ಯಾರು ಇಲ್ರಿ, ಈ ಮುದುಕಿಗೆ ಸನ್ಮಾನ ಮಾಡ್ರಿ. ಅವರು ಹೆಂಗಾಕೈತೆ ಅಂದ್ರೆ ಆ ಮುದುಕಿಗೆ ಅವ್ರು ಏನು ಮಾಡಿದ್ರು, ಕರ್ಕೊಂಡು ಸ್ಟೇಜ್ನಾಗ ಕರ್ಕೊಂಡು ಅಲ್ಲಿ ತಹಶೀಲ್ದಾರ್ ಆಫೀಸ್ನಾಗ ಆ ಮುದುಕಿಗೆ ಪೆನ್ಷನ್ ಇದು ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿ ಆ ತಾಟ ಆ ಶಾಲ ಹೊತ್ಕೊಳಕಾತ, ಹಣ್ಣ ತಿನ್ನಕಾತ, ತಾಟ ಊಟಕ್ಕಾತ. ಆ ಮುದುಕಿ ಕೊಟ್ಟೇವಿ. ಆ ಮುದುಕಿ ನನಗೊಂದು ಹರಕೆ ಕೊಟ್ಲು. ಏನು ಅಂದ್ರೆ ಇವತ್ತು ಸಮಾಜದೊಳಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಪ್ಪಿನವರ ಆಶೀರ್ವಾದ ಎಂಥದ್ದು ಅನ್ನೋದಕ್ಕೆ ನಾನು ಸಾಕ್ಷಿ ಇದ್ದೀನಿ. ಆ ಮುದುಕಿ ಏನು ಹರಕೆ ಕೊಟ್ಟು ನನಗಂದ್ರೆ, ನಾ ಗುರ್ತಿಲ್ಲಾಕಿನ ಇಲ್ಲಿ ಕರ್ಕೊಂಡ್ಬಂದು ತಹಶೀಲ್ದಾರ್ ಆಫೀಸಿನಾಗ ನನ್ನ MLA ಅವ್ರ ಮುಂದೆ ಸಹಿ ಮಾಡಿಸಿ ಇದು ಸನ್ಮಾನ ಮಾಡಿಸಿ, ನಿನಗೆ ಸಮಾಜದಾಗ ನಿನ್ನ ಜಗತ್ತಿನಾಗ ಜನ ಸನ್ಮಾನ ಮಾಡಲಿ ಅಂತೇಳಿ ಅವತ್ತು ಆಶೀರ್ವಾದ ಮಾಡ್ಯಾರ. ಮುಂದೆ ಹೇಳ್ತೀನಿ ಅದನ್ನ. ಆ ಮುದುಕಿ ಅವತ್ತು ಆಶೀರ್ವಾದ ಮಾಡಿದ. ಮುಂದೆ ನನಗೆ ದಸರಾ ಕವಿಗೋಷ್ಠಿಗೆ 96 ನೆನಪೈತೆ ನನಗೆ. 96 ನನ್ನ ದಸರಾ ಕವಿಗೋಷ್ಠಿಗೆ ಆಯ್ಕೆ ಮಾಡಿದ್ರು. ನನಗೇನು ಗೊತ್ತಿಲ್ಲ. ಆಯ್ಕೆ ಮಾಡಿ ಆ ಅರಮನೆ ಒಳಗೆ ನಾ ಕವಿಗೋಷ್ಠಿಯಾಗ ಭಾಗವಹಿಸಿದಾಗ ಆ ಅರಮನೆ ಒಳಗೆ ನಾನು ಸನ್ಮಾನ ಮಾಡಿದೆ. ಆ ಅರಮನೆಯಾಗ ಸನ್ಮಾನ ಮಾಡಿ ಮುಂದೆ ಇಲ್ಲೆಲ್ಲ ಕಡೆ ಸನ್ಮಾನ ಮಾಡಿದ್ರು ಆ ಮುದುಕಿ ಆಶೀರ್ವಾದ. ಮುಂದಾದ
ನಾ ಗುಡ್ಸಲ್ದಾಗಿದ್ದಿನ ಚಪ್ರದಾಗಿದ್ದೆ. ಹ್ಮ್ ಆ ಮುದುಕಿ ಆ ಪಗಾರ ಬತ್ತು ಮುಂದೊಂದು 2-3 ತಿಂಗಳಿಗೆ ಆ ಮುದುಕಿ ಆ ತಹಸೀಲ್ದಾರ್ಗೆ ಅದನ್ನ ಏನು ಹೇಳಿದ್ನಿ, ಯಾರು ಪಗಾರ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಮುದುಕಿ ಪಗಾರ ತಿನ್ಬೇಕು ಅಂದ್ರೆ ನಾ ಮಾಡಿದಕ್ಕೆ ಸ್ವಾರ್ಥಕ ಆಕತಿ. ಆ ಮುದುಕಿದ ಫಸ್ಟ್ ಮಾಡ್ರಿ ಅಂತ ಹೇಳಿದ್ವಿ. ಆ ಮುದುಕಿದ ಮೊದಲು ಮಾಡಿ ಆ ಮುದುಕಿ ಪಗಾರ ಬತ್ತು 2-3 ತಿಂಗಳು ಬಂದ ಆ ಮುದುಕಿ ತಗೊಂಡ್ ನಮ್ಮ ಮನೆಗೆ ಕೊಡಾಕ್ ಬತ್ತು. ನಾ ಗುಡ್ಸಲಾಗಿದ್ದೆ ಇದ್ರೆ ಇದು ಸತ್ಯದ. ನಾನು ಗುಡ್ಸಲಾಗಿದ್ದಿ. ನಾನು ಹೇಳ್ತಿ ಅವತ್ತೇನೋ ಹಬ್ಬಿತ್ತ ಏನಿತ್ತು ಗೊತ್ತಿಲ್ಲ, ನಾನು ಹೇಳ್ತಿ ಹೋಳಿಗೆ ಮಾಡಿದ್ದೆ. ಅವು 2 ಮುದುಕರು ನಮ್ಮ ಮನೆಗೆ ಬಂದ್ಗೇನ ಸಿದ್ದಣ್ಣ ಏನು ಮಾಡ್ತೀವಿ ಬರ್ರಿ ಅಂತ ಜಾಕ ಮಾಡಿದ್ನಿ. ಆ ಪೂಜೆ ಮಾಡಿ ಕೇಳಿದ ಆ ಮುದುಕಿ ಕರ್ಕೊಂಡು ಊಟ ಮಾಡಿದ್ವಿ. ಯಪ್ಪ ನೀ ಆ ಪಗಾರ ಕೊಡಾಕ ಎಷ್ಟು ಖರ್ಚು ಮಾಡಿ ಮತ್ತೆ ನಿನ್ನ ರೊಕ್ಕ ತಗೋ ಅಂತೇಳಿ ಅವ್ರಿಗೇನು ಪಗಾರ ಬಂತಲ್ಲ ಆ ಒಟ್ಟು ಮುಟ್ಟಿಗೆ ಹಿಂಗೆ ಹಿಡ್ಕೊಂಬಂದಿತ್ತು ಮುದುಕಿಗೆ. ಹಿಂಗೆ ಆ ಮುದುಕಿ ಹಿಡ್ಕೊಂಬಂದು ಆ ಮುದುಕಿ ಒಡ್ರ ಮುದುಕಿ ಅದ ಹಿಂಗೆ ಹಿಡ್ಕೊಂಬಂದ್ರು. ಬಂದು ಕೊಳ್ಳೇನ ಯಪ್ಪ ಏಟ್ ಖರ್ಚು ಮಾಡಿ ತಗೊಂಡು ಯಮ್ಮಣ್ಣ ಏನು ಖರ್ಚು ಮಾಡಲಿ, ನೀ ಏಟ್ ನನಗೆ ಆಶೀರ್ವಾದ ಮಾಡು, ನಾನು ಖರ್ಚು ಏನು ಮಾಡಿಲ್ಲ, ಇದ್ದಾರದು ಅಂತ ತಿಳಿದು ಎಲ್ಲರಿಗೆ ಕೊಡ್ಸೀನಿ, ನನ್ನ ಕೈಲಿ ಏನು ಕೊಟ್ಟಿಲ್ವ ಅಂತಂದೆ. ಆ ಮುದುಕಿ ಏನತ್ ನನಗೆ ಇದು ನೀನೇ ತಗೊಂಡವ. ಆ ಮುದುಕಿ ಏನಂದ್ರು, ನಿನಗೆ ಗುಡಿಸಲು ಹೋಗಿ ನಿನಗೆ ಅರಮನೆ ಆಗಲಿಪ್ಪ. ಮುಂದೊಂದು ವರ್ಷದಾಗ ನನಗೆ ಮನೆ ಆಗಿದೆ. ಅದು ಮನೆ ನಾವ ಮಣಿ ಕಟ್ಸಿದ್ಯ. ಮುಂದೊಂದು ವರ್ಷದಾಗ ಮಣಿ ಕಟ್ಸಿದ್ಯ. ಮತ್ತು 2 ಮಾತನ್ನ ಎಂಬುದು ಅದಕ್ಕೆ ಮುಪ್ಪಿನವರಿಗೆ ಮತ್ತು ಬಡವ್ರದು ಹರಿಕೆ ಅಂದ್ರೆ ಏನ ಸಿಮನಾದಿ ಎಣ್ಣೆ ನಾವು ಉಗ್ಗಿದ್ರೆ ಏನ ಬೆಂಕಿ ತಡಕಿಲ್ಲ, ತಡ ಆಗ್ಬೋದು. ಬಡವರು ಮರಿಗೆ ಶಾಪ್ ಕೊಟ್ಟಂದ್ರೆ ತಟ್ಲಾರ್ದ ಬಿಟ್ರ ದೇವ್ರಲ್ಲ. ಮುಪ್ಪಿನವ್ರು ಶಾಪ್ ಕೊಟ್ರ ತಟ್ಲಾರ್ದ ಬಿಟ್ರ ದೇವ್ರಲ್ಲ. ಅದಕ್ಕೆ ಮುಪ್ಪಿನವರಿಗೆ ಬಡವರಿಗೆ ಅಣ್ಣೆ ಮಾಡಬಾರ್ದು. ನಮ್ಮದು ನಡ್ದೈತೆ ಅಂತೇಳಿ ದೈವಾಂಡ್ರಿ ಇವತ್ತೇಳಿ ಬಡವರಿಗೆ ಅಣ್ಣೆ ಮಾಡಬಾರ್ದು. ಅದಕ್ಕೆ ಧರ್ಮದಾಗ ಹೋದ್ರೆ ದಾರಿ ಸಿಗ್ತೈತಿ, ಬದುಕು ಚಂದ ಆಕೈತಿ. ಸಿದ್ದಪ್ಪ ಅಜ್ಜವ್ರು ಇಷ್ಟೆಲ್ಲ ಮಾಡಿದ ಬಳಿಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಮ್ಮ ಹುಡುಕಾಡ್ಕೊಂಡು ಬರ್ತೈತಿ. ತಾವ ಹೇಳಿದ ಹಾಗೆ ಅದೊಂದು ಇಂಟ್ರೆಸ್ಟಿಂಗ್ ಕತೆ, ತಮ್ಗೆ ಗೊತ್ತೇ ಇರಂಗಿಲ್ಲ. ಇಲ್ಲಿಯ ಲೋಕಲ್ ಪತ್ರಿಕೆಗಳು ಅವರೆಲ್ಲ ಬಂದು ನಿಮ್ಗೆ ಕೇಳ್ತಾರೆ, ಹಿಂಗೆ ನಿಮ್ಮ ಪ್ರಶಸ್ತಿ ಬರ್ತೈತಿ, ಏನ್ರಿ ಘಟನೆ ಅದು? ಏನಿಲ್ಲ, ಅದು ಪ್ರಶಸ್ತಿ ಬಂದ ನನಗೆ ಗೊತ್ತಿಲ್ಲ. ಅದು ನಮ್ಮ ಮನೆ ಮಕ್ಕೊಂದಿದ್ದಿ ಪತ್ರಕರ್ತರು ಎಲ್ಲರೂ ಕೂಡಿ ನಮ್ಮ ಹಿರೇಮಠ ಅಂತ ಹೇಳಿ ಅವ್ರ ರೈತ ಸಂಘದ ಹುಡುಗ ಸ್ವಾಮಿ ಅವ್ರು ಅದೇನೋ ಸಿದ್ದಪ್ಪ ಅವ್ರು ಬಂದ್ರಪ್ಪ. ಪತ್ರಕರ್ತರು ಬಂದು ಯಾಕೆ ನೀವು ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಪ್ಪ. ಆದ್ರೆ ನನಗೆ ಪ್ರಶಸ್ತಿ ಬಂದದ್ದು ಹೆಂಗಂದ್ರೆ ಬಾಗಲಕೋಟೆಗೆ ಒಬ್ಬ ಕಾಲಿಲ್ಲ ನಾರಾಯಣ ಸಾಬ್ ಬಂಡಿಗೆ ಅವರು ಬಾಂಡಿಗೆ ನಾರಾಯಣ ಸಾಹೇಬ್ರು ಬಂಡಿಗೆ ಅವರು ಆ ಕಮಿಟಿ ಮೆಂಬರ್ ಇದ್ರು. ಅವ್ರು ನನ್ನ ಅಲ್ಲಿ ಇದು ಮಾಡಿದಾರ ನೋಡ. ನಾನು ಓದು ಬರ ಇಲ್ಲವ, ಅವ ಕಾಲಿಲ್ಲವ, ಅಧಿಕಾರ ಇಲ್ಲವ, ನನಗ ಆ ಇದನ್ನ ಮಾಡಿಸ್ಯಾಣ, ರಾಜ್ಯೋತ್ಸವ ಪ್ರಶಸ್ತಿ ಮಾಡಿಸ್ಯಾಣ. ಮತ್ತೆ ನನಗ ಇರಲಿಲ್ಲ, ನಂದು ಪ್ರಶಸ್ತಿ ಕೊಟ್ಟಾರ. ಹಿಂಗೆ ಅದು ದೇವ್ರ ಯಾರು ಹೊಟ್ಟ ಅದನ್ನ ನೋಡಿದ್ರೆ ನಾ ಹಿಂದಿಂದೇನು ಸಮಾಜ ಸೇವಾ ಮಾಡ್ಕೊತ ಬಂದಿಲ್ಲ. ಅದ ಪುಣ್ಯ ನನಗೇನಾರ ಇರ್ಬೋದು, ಅದ ಪುಣ್ಯ ಇರ್ಬೋದು. ಮತ್ತೆ ಈಗ ಒಂದು ಭಾಳದಿಂದ ನಮ್ಮ ಊರಿಗೆ ಮೊದಲಿಂದ ಒಂದು ದೇವರ ಸಾಣ್ ಗುಡಿ ಇರ್ತದ. ನಮ್ಮ ಅಪ್ಪನ ಅವ್ವಾರು ಹೇಳ್ತಿದ್ರು, ಅಲ್ಲೇ ಗುಡಿ ಇತ್ತು, ಹಿಂಗೆ ಪಿಲೇಗೆ ಬರ್ತಿತ್ತು, ಅಲ್ಲಿ ಹೋಗಿ ನಾವು ಇರ್ತಿದ್ದೀವಿ ಅಂತ ಹೇಳಿ ಅಲ್ಲಿ ಒಂದು ಗುಡಿ ಇರ್ತದ. ಆ ಗುಡಿ ಇವತ್ತು ಅದು ಗುಡಿ ಮಾಡಾಕತ್ತೀವಿ. ಮತ್ತು ಅದು ಏನ್ರ ದೇವ್ರ ಆಶೀರ್ವಾದ ಇರಬೇಕು, ಮತ್ತು ಆ ಮುದುಕರ ಆಶೀರ್ವಾದ ಇರಬೇಕು, ಬಡಬಗ್ಗರ ಪ್ರೀತಿ ಇರಬೇಕು. ಮತ್ತು 1100 ರೇಷನ್ ಕಾರ್ಡ್ ಕೊಡಿಸಿದ್ದ ಜೆ.ಟಿ. ಪಾಟೀಲ್ರ ML ಇದ್ದಾಗ 1100 ರೇಷನ್ ಕಾರ್ಡ್ ಕೊಡ್ಸಿನಿ. ರೇಷನ್ ಕಾರ್ಡ್ ಅವ ರೇಷನ್ ಕಾರ್ಡ್ ಸಾಹೇಬ್ ಅಂತವ ಅಂದ್ರೆ ಅವ್ರಿಗೆ ಹೊಲ ಇರಬಾರ್ದು, ಒಂದ ಮನೆಯಾಗಿ 2 ಇರಬಾರ್ದು ಅಂತವ್ರಿಗೆ ಕೊಡಂದ್ರೆ 1100 ರೇಷನ್ ಕಾರ್ಡ್ ಕೊಡ್ಸಿನಿ. ಅದ ನಾ ಏನು ಮಾಡವಲ್ಲ ಬೇಡ, ಕೆಲಸ ಮಾಡಿದ್ರಿ. ಅವ್ರು ಬಡವ್ರು ಅದಾರ, ಇವ್ರು ಮಕ್ಕಳು ಮರಿ ಬಾಳದವ, ಇವ್ರಿಗೆ ಕೊಡ್ರಿ, ನಾ ಅಧಿಕಾರಕ್ಕೆ ಕೊಡ್ರಿ ಅಂತ ಕೇಳವಲ್ಲ. ಧರ್ಮಲೆ ಅಪ್ಪ ಅವ್ರಿಗೆ ಅನಾನುಕೂಲ ಐತಿ. ಮತ್ತು ನಾ ಯಾರಿಗೇನು ಹೇಳ್ತೀನಿ ಇವತ್ತಿಗೂ, ಮತ್ತು ತಹಶೀಲ್ದಾರ್ ಆಫೀಸ್ನಾಗಾಗಲಿ, ZP ಒಳಗಾಗಲಿ, ಮತ್ತು ಇಲ್ಲಿ ಊರಾಗಲಿ, ನಾ ಯಾರಿಗಾರ ಏನು ಹೇಳಿದ್ರೆ ಅವ್ನು ಹೇಳ್ತಾನೆ ಅಂದ್ರೆ ಇಲ್ಲಿ ಬೇಡಪ್ಪ,
ಇಷ್ಟೆಲ್ಲ ಸಾಹಿತ್ಯ ಸಾಮಾಜಿಕ ಸೇವೆ ಮಾಡುವಂಥ ಸಿದ್ದಪ್ಪಜ್ಜರಿಗೆ ಜೀವನದ ಯಾವಾಗಲೂ ಕಠಿಣ ಸವಾಲುಗಳು ಕಷ್ಟದ ದಿನಗಳು ನೋಡು ಅಯ್ಯಪ್ಪ ನೀ ಅದನ್ನ ಕೇಳಿದಿರ ಹಾಂ ಸುಮ್ಮ ಕುಂದ್ರಲಾರ್ದಕ್ಕ ನಾನು ಬರೀ ಮಂದಿ ಕೆಲಸ ಮಾಡ್ಕೊತ ಹೋಗ್ತೀನತ್ತ ನಮ್ಮವ್ವಾರು ನಮ್ಮ ಮಾವಾರು ಹೊರಗೆ ಹಾಕಿದ್ರು. ಇಲ್ಲಿ ಬಂದು ಒಬ್ಬರು ಜಾಗದಾಗ ಗುಡ್ಸಲ ಹಾಕೋಗ್ಬೋದು ಅಲ್ಲಿ ಬರ್ಗೊಡ್ದು ಹಂಗ ಅವ್ನು ಸಮಾಜ ಸೇವೆ ಮಾಡ್ಕೋತ ಇಟ್ಟೆಲ್ಲ 4 ಮಂದಿಯಾಗ ಹೇಳ್ತಾನ ಮನಿ ಇಲ್ಲ ಅಂದಿಲ್ಲ ಅಂತೇಳಿ ಒಂದು ಜಾಗ ತಗೊಂಡು ಮನಿ ಕಟ್ಸಿ ಸಾಲ ಮಾಡಿ 7 ಲಕ್ಷ ಸಾಲ ಮಾಡಿ ಸಾಯ್ಬೇಕಂತ ಹೋಗಿದ್ವಿ. ದೇವ್ರ 7 ಸಾಲ ಮಾಡಿ ಹೋದ್ನಿ. ಮುಂದೊಬ್ಬರಿಗೆ ಏನ್ರಿ ನಾನು ಹಿಂಗದ ಪುಸ್ತಕ ಅದಾವ ಹಿಂಗೆ ಇದು ಮಾಡ್ರಿ ಅಂದ್ಕೊಂಡ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರಲ್ಲ ಫಸ್ಟ್ನೇ ಸಲ ಆ ಮುಖ್ಯಮಂತ್ರಿ ಇದ್ದಾಗ ಆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಪುಸ್ತಕ ತಗೊಳಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಹಿರೇಮಠ ಅಂತೇಳೊಬ್ಬ DDP ಇದ್ರು. ಆ ಮನುಷ್ಯ ಯಪ್ಪ ಹೆಂಗಾಗೈತ್ರಿ ನನ್ನ ಬಸ್ತಾಗ ಎಲ್ಲರೂ ಮತ್ತು ನಾ ಚಲೋ ಮಂದಿನೂ ಅದಾರ ಕೆಟ್ಟ ಮಂದಿ ಎರಡೂ ಇರು ಕತ್ಲ ಬೆಳಕ ಇರುವ ಆ ಮನುಷ್ಯ ಅವಾಗ ಹೇಳಿ ಬಿಜಾಪುರದಾಗ ಎಲ್ಲ ನನಗೆ ಚಲೋ ಮಾಡಿಸಿ ಅವರ ಆ 4 ಲಕ್ಷ ರೂಪಾಯಿ ಪುಸ್ತಕ ಮಾರಿಸಿ ಸಾಲ ಹರಿದು ನಿಮ್ಮದು ಏನು ಅವ್ರ ಹೆಸರು ರೀ? ಹಿರೇಮಠ ಅಂತ ಹೇಳಿದ್ರು. ಇವ್ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಸಲ ಮುಖ್ಯಮಂತ್ರಿ ಇದ್ದಾಗ ಅದು ಯಾವ ವರ್ಷ ಗೊತ್ತಿಲ್ಲ. ಅವಾಗ ಅವರು ಮಾಡಿದ್ರು ಒಂದು ಮುಂದೆ 2 ಲಕ್ಷ ಉಳಿತಿ ಸಾಯ್ಬೇಕಂದವನ್ನ ದೇವ್ರ ವಿಷಯನ ಮತ್ತು ಹಂಗೆ ಧರ್ಮ ಕಷ್ಟ ಬಂದಾಗ ದೇವ್ರ ಹೆಂಗಾರ ಬಂದು ಕಾವ್ತಾನ. ಇದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ದೇವ್ರ ಅದಾನ ಧರ್ಮ ಐತಿ. ದೇವ್ರ ಅದಾನ ಧರ್ಮ ಐತಿ. ನಾವು ಚಲೋತಾಗಿ ನಡೆದ್ರೆ ನಮ್ಮನ್ನ ಕಾವ್ತಾನ. ಆ ಧರ್ಮದ ಬೆಳಕು ನಮಗೆ ಕಾಣ್ತೈತಿ. 90ರ ದಶಕದಿಂದ ಸಾಹಿತ್ಯ ಲೋಕಕ್ಕೆ ಬರ್ತೀರಿ. ಅದಕ್ಕಿಂತ ಮೊದಲ ನಾಟಕಗಳು, ಬೀದಿ ಬಯಲಾಟಗಳು ಇವೆಲ್ಲ ನಿಮ್ಮ ರಕ್ತಗತವಾಗಿರ್ತಾವೆ. ಏನು ಮಾರ ನಾನು ನಾಟಕ ನೋಡಕ್ ಹೋಗಿ ಕೂತಾಗ ನನಗೆ ಪಾಠ ಕೊಟ್ಟಾವ. 74ರಾಗ ಒಂದು ಸಣ್ಣ ಹುಡುಗ ಆಚಾರ್ಯ ಇಲ್ಲೊಂದು ಹುಡುಗ ಮಾಡಿ ಸಾತ್ತಾವ. 1 ವರ್ಷ ಆತು. ವಾರ್ಡ್ ಹುಡುಗ ಪೂಜಾರಿ ಎತ್ತಿದ್ದ, ದುರ್ಗಪ್ಪ ಪೂಜಾರಿ ಎತ್ತಿದ್ದ. ಅವನು ನಾವು ಸಣ್ಣವ್ರದ್ದು, ಅವ್ನು ನನಗೆ ದೊಡ್ಡವಿದ್ದೆ, ನಾನು ಸಣ್ಣವ್ರದ್ದು. ಆ ಮೈನಾವತಿ ನಾಟಕ ಮಾಡ್ತಿದ್ರು. ಆ ನಾಟಕ ಮಾಡುವಾಗ ಆಚಾರ್ಯ ಪಾತ್ರ ನಮಗಿಬ್ಬರಿಗೆ ನಾಟಕ ನೋಡಕ್ ಹೋದಾರ ಕೊಟ್ಟು ಮುಂದೆ ಕಲಿತ ಕಳ್ಳ ಅಂತ ಒಂದು ನಾಟಕ ಮಾಡಿದ್ರು. ಆ ನಾಟಕ ಮಾಡಿದಾಗ ಒಬ್ಬವ ಪಾಠ ಬಿಟ್ಟು ಹೋಗಿದ್ದ ಅವ್ರ ಕಂಪ್ನಿಯ. ನಾ ಎದಕ್ಕೆ ಹೋಗಿದ್ದಿ, ನಮ್ಮ ಮನ್ಯಾಗ ನಮ್ಮ ಅಪ್ಪ ಬಡ್ದು ಹೊರಗೆ ಹಾಕಿದ್ರು. ನಾವು ನಾಟಕ ಮಾಡು, ನನಗೆ ಊಟಕ್ಕೆ ಹಾಕಿಲ್ಲ, ನಾವು ಊಟಕ್ಕೆ ದಿಕ್ಕಿಲ್ಲ, ನಾ ನಾಟಕ ಮಾಡಿ ನೀ ಏನು ಪಟ್ಟಿ ಕೊಡ್ಬೇಡ ನಾಟಕ ಮಾಡೋದು. ಅದನ್ನು ಮಾಡಿದ್ದೆ. 17 ವರ್ಷದಾಗ 17 ವರ್ಷದಾಗ ಮುದುಕನ ಪಾತ್ರ ಮಾಡಿದ್ದೆ. 17 ವರ್ಷ ನಿಮಗ ವಯಸ್ಸು, 70 ವರ್ಷದ ಮುದುಕನ ಪಾತ್ರ ಮಾಡಿದ್ದೆ. ಅವಾಗ ಒಂದು ಹಾಡ ಕಟ್ಟಿದ್ದೆ. ಏನು ಮಾಡಲಪ್ಪ ಮಗ ಹುಟ್ಟಿಲ್ಲ ನಡತಕ್ಕ, ಯಾರಿಗೆ ಹೇಳಲಪ್ಪ ಸಂತಾನ ಸಿಗಲಿಲ್ಲ ನಡತಕ್ಕ, ಮಗ ಹುಟ್ಟ್ಯಾನ ಕೋಡಿ ಪಂಟಾನ ಸಾಲಿ ಹುಡುಗಿ ಲಂಗ ನೋಡಿ, ಮಗ ಹುಟ್ಟ್ಯಾನ ಪಂಟ ಹೊತ್ತಾನ ಟಿಜೂರಿಯಾನ ಗಂಟ, ಏನು ಮಾಡಲಪ್ಪ ಮಗ ಹುಟ್ಟಿಲ್ಲ ನಡತಕ್ಕ ಅಂತ ಅವಾಗ ಒಂದು ಹಾಡ ನಾಟಕದಾಗ ಕಟ್ಟಿದ್ದೆ. ನಾಟಕ ಮಾಡಿದೆವು. ದೇವ್ರೆಲ್ಲ ಮತ್ ಸಿನಿಮಾದಾಗೂ ಮಾಡ್ಸ್ಯಾರ. ಅದು ಮುಂದಿನ ಪ್ರಶ್ನೆ ಅದೇ ಇತ್ತು ನಮ್ದು. ಸಿನಿಮಾಗೂ ಕರ್ಕೊಂಡು ಹೋಗ್ಯಾರ. ಇಷ್ಟೆಲ್ಲ ಮಾಡಿದ ಸಿದ್ದಪ್ಪಜವ್ರು ಯಾವ್ಯಾವ ಚಲನಚಿತ್ರಗಳ ಒಳಗೆ ಒಂದು ದಂತ ಪುರಾಣ ಅಂತ ಒಂದು ಮಾಡಿದ್ರು. ಮಾನ್ಯ ಹುಲಿ ಬೀರ ಅಂತ ಒಂದು ಇಲ್ಲಿ ಹಂಪಿ ಸೈಡ್ ಶೂಟಿಂಗ್ ಆಯ್ತನ್ರಿ ಹುಲಿ ಬೀರ? ಹೌದು, ಕೇಳದಂಗಿತ್ತದ. ಇದು ಹಂಪಿ ಎದ್ದಲ್ಲಿ ಶೂಟಿಂಗ್ ಆದದ್ದು ದಂತ ಪುರಾಣ. ಬದಾಮಿ ಎದ್ದಲ್ಲಿ ಶೂಟಿಂಗ್ ಆದದ್ದು ಹುಲಿ ಬೀರ. 2 ಚಲನಚಿತ್ರಗಳು ಮಾಡಿದ್ರಿ. ಮತ್ತೆ ಯಾರಾದ್ರೂ ಕರೆದಿದ್ದಾರೆ ಅಂದ್ರೆ ನಿಮ್ಮನ್ನ ನೋಡಿದ್ರೆ ನ್ಯಾಚುರಲ್ ಆಗಿ ನೀವು ಮಾತಾಡೋ ಭಾವ ಶೈಲಿ ನೋಡಿದ್ರೆ ಒಂದು ಹಿರಿಯ ಪಾತ್ರಕ್ಕೆ ಜೀವ ತುಂಬುವಂತ ಎಲ್ಲ ಅರ್ಹತೆಗಳು ನಮ್ಮ ಕರ್ನಾಟಕ ಚಲನಚಿತ್ರ. ಯಾವ್ದಾದ್ರು ಶಾರ್ಟ್ ಮೂವಿ, ಇಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾರ್ಟ್ ಮೂವಿಗಳದಾವ, ಹಿಂಗೆಲ್ಲ ಕರೆದಿದ್ದು ಉಂಟಂದ್ರೆ ಯಾರು? ಇಲ್ಲ ನಾಟಕ ಮಾಡಿ ಅವ್ರು ಅಂದ್ರು ಅದು ಒಂದೋ ಶಾರ್ಟಿಗೆ ಇದು ಮಾಡ್ತಿರಲ್ಲ ಅಂದ್ರು. ನಾ ಎಲ್ಲ ಇವ್ನು ಮಾಡಿ ಮುಗಿಸಿರ. ಈಗ ಸಿದ್ದಪ್ಪಜ್ಜರ ವಯಸ್ಸು ಎಷ್ಟು ಈಗ? ನನಗೆ 70 ವರ್ಷ. 56ರಾಗ ಹುಟ್ಟಿನಿ. ಇನ್ನೂ ಹರಿದ ಹುಡುಗನ ಗತಿ ಕೆಲಸ ಮಾಡ್ತೀವಿ ಸಾಹಿತ್ಯ ಲೋಕದ ಒಳಗಡೆ. ನೀವು ಅಲ್ಲಿ ಬಂದು ಕರ್ಕೊಂಡು ಬಂದು ಎಲ್ಲ ನೋಡಿದ್ರೆ ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಂಗೆ ಇದೀರಿ.
ಇನ್ನು ಮುಂದಿನ ಯೋಜನೆಗಳೇನು ಸಿದ್ದಪ್ಪ ಸಾಹಿತ್ಯ ಕ್ಷೇತ್ರದೊಳಗಡೆ ಕಾರ್ಯಕ್ರಮಗಳು ಎಷ್ಟು ಬರ್ತಾವೆ ವರ್ಷನಾಗ ಯಾವುದಾದ್ರೂ ಕಾರ್ಯಕ್ರಮಗಳು ಮಾಡ್ತಿರೋ ಖಾಸಗಿ ಕಾರ್ಯಕ್ರಮಗಳು ಏನು ಈಗ ನನ್ನ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾರೆ ಹ್ಞೂ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾರ ಮತ್ತು ನನಗೆ ಸನ್ಮಾನ ಮಾಡ್ತಾರ ಹ್ಞೂ ಮತ್ತು ಇದು ಎಲ್ಲ ಕಂಡದ್ದನ್ನ ಸಾಹಿತ್ಯ ಪುಣ್ಯಲಿದ್ದ ಹ್ಞೂ 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 ನನಗಂತೂ ತನ್ನಕ್ಕೆ ಇದು ಇಲ್ದಾಗಿದ್ದ ಬದುಕಿದವ ನಾನು ಹ್ಞೂ ನನಗೆ ಇಷ್ಟೆಲ್ಲ ನಾ ಎತ್ತರಕ್ಕೆ ಬೆಳಿಬೇಕಂದ್ರೆ ಸಾಹಿತ್ಯ ಪುಣ್ಯನ ಜನರ ಪ್ರೀತಿನ ದೇವರ ಆಶೀರ್ವಾದ ಹ್ಞೂ ನನ್ನ ಇಷ್ಟಕ್ಕೆಲ್ಲ ತಂದೈತಿ. ಮತ್ತು ನಿಮ್ಮ ಫ್ಯೂಚರ್ ಯೋಜನೆಗಳು ಬರುವಂಥದ್ದು ಏನಾದರೂ ಸಾಹಿತ್ಯ ಕ್ಷೇತ್ರಕ್ಕೆ ಹೊಸ ಹೊಸ ಕವಿಗಳು ಬರಬೇಕು ಅಥವಾ ನೀವು ರಚನೆ ಮಾಡಿರ್ತಕ್ಕಂಥ ಹೊಸ ಸಾಹಿತ್ಯಗಳೇನಾದರೂ ಈಗ ಆವಾಗಲೇ ಹೇಳಿದ್ರಿ ಯೂಟ್ಯೂಬ್ನಲ್ಲೆಲ್ಲ ನಾವು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಎಲ್ಲ ಜನರಿಗೆ. ಏನಿಲ್ಲ, ಈಗ ನಾವೊಂದು ಹೊಸಾದ ಯೂಟ್ಯೂಬ್ ಚಾನಲ್ ಮಾಡಾಕ ಹತ್ತೀನಿ. ಸಿದ್ದಪ್ಪ ಬಿದ್ರಿ ಜಾನಪದ ಕವಿತೆ ಮಾಡ್ಯಾರ. ಅದು ಅವಾಗ ಅದ್ರಾಗ ಒಂದೇನಂದ್ರೆ ಸಮಾಜಮುಖಿಯಾಗಿ ಏನರ ಚಲೋ ಆಗಲಿ ಅದು ಒಂದು ಹಾಡ ನನಗೆ ದೇವ್ರು ನನ್ನ ಕಲ್ಪನೆ ಒಳಗೆ ಕೊಟ್ರೆ ಒಂದು ಹಾಡ ಹಾಡೋದು ಏನರ ಇದು ಮಾಡೋದು. ದುಮ್ ಅಂತೈತಿ ದುಮ್ಮಾಣ ಹಿಂಗ್ಯಾಕೆ ಬತ್ತೋ ತಿನ್ಮಾಣ ಎಲ್ಲರೂ ಅಂತಾರೋ ರೊಕ್ಕ ರೊಕ್ಕ ಯಾರ್ಯಾರ ಜನ್ಮಕ್ಕೆ ಇಲ್ಲೋ ಸುಖ ಜಗತ್ತು ನಿಂತೈತಿ ದುಡ್ಡಿನ ಮ್ಯಾಲಿ ಆಶದ ಬಿರುಗಾಳಿಗೆ ಕೊಡ್ತೈತಿ ಜೋರಿ ಸೊಂಟರ ಗಾಳಿಗೆ ಹೊಂಟರ ಹಾರಿ ಧೂಳು ಮುಸ್ಕಿ ಕಾಣಲ್ಲ ಹುಟ್ಟಕ್ಕೆ ಸಾಯಕ್ಕೆ ಬೇಕು ಹಣ ಹಣ ಇಲ್ಲವ್ರು ಇಲ್ಲಿ ಜೀವಂತ ದುಮ್ ಅಂತೈತಿ ದುಮ್ಮಾಣ ಹಿಂಗ್ಯಾಕೆ ಬತ್ತೋದೇನು ಅರಳಿದಂಗೆ ಕ್ಯಾದಿಗೆ ಹೊಡಿಯ ಬೀಳಿಗೆ ಬಿದ್ರಿ ಸಿದ್ದನ ನುಡಿಯ ದುಮ್ ಅಂತೈತಿ ದುಮ್ಮಾಣ ಹಿಂಗ್ಯಾಕೆ ಬತ್ತೋತೀನಿ ಇದು ಹಿಂಗ ಮತ್ತು ದಿನಮಾನದಾಗ ಏನು ಸಮಾಜ ಒಟ್ಟು ಬಂದಾಗ ಮತ್ತು ಅಂತಂಬ್ರು ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನೋ ಸಣ್ಣವ್ರಿದ್ದಾಗ ಆಟದ ಜಗಳ ಹರಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದರದಾಗ ಬೀಗರ ಜಗಳ ಬಾಳೆದಾಗ ಹೆಂಡತಿ ಜಗಳ ಕುರ್ದಡ್ಡ್ಯಾಗ ಕುರುಬರ ಜಗಳ ಹೊಲ್ಲೊಡ್ನ್ಯಾಗ ರೈತರ ಜಗಳ ನೂಲಿನ್ಯಾಗ ಜಾಡ್ರ ಜಗಳ ಬಂಗಾರ ಒಳಗ ಪತ್ತರ ಜಗಳ ತಕ್ಕಡಿ ಒಳಗ ಶೆಟ್ರ ಜಗಳ ಎಲ್ಲಾರ್ದು ಒಂದೇ ಜಗಳ ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನ್ಯಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗ MLA ಜಗಳ ಶಾಣ್ಯರ ಜಗಳ ಮಾತಿನ್ಯಾಗ ದಡ್ಡರ ಜಗಳ ಬಡ್ಗಿ ಒಳಗ ಎಲ್ಲಾರ್ದು ಒಂದೇ ಜಗಳ ಈ ಲೋಕದಾಗ ಎಲ್ಲಾರ್ದು ಒಂದೇ ಏನು ದೊಡ್ಡವ್ರಿಲ್ಲ ಸರ್ ಬೇಕಾದಂಥವ್ರು ಹೋದಾರಂದ್ರು ಒಳಗೆ ಬೇಕಾದಂಥ ಮಣಿ ಐತಂದ್ರೆ ಆ ಮನೆಯಾಗ ಬೆಂಕಿ ಇರಬೇಕು ಒಲೆಯಾಗ ಬೇಕಾದಂಥ ತಲೆ ಐತಂದ್ರೆ ಒಂದಿಟ್ಟು ಕದನ ಇರೋತೈತಿ ಬರ್ಕೋತ ಹೋಗ್ಬಿಡುದು. ನಿಮ್ಮ ಸಾಹಿತ್ಯವನ್ನು ಅನೇಕ ಜನ ಅಧಿಕಾರಿಗಳು ವಿಶೇಷವಾಗಿ ಪೊಲೀಸ್ ಅಧಿಕಾರಿ ಅವ್ರ ಹೆಸರೇನ್ರಿ ಇದು ಜೋತರ್ಲಿಗೆ ಹೊನಕಟ್ಟಿ ಸಾಹೇಬರು ಬಹಳ ಅರ್ಥಪೂರ್ಣವಾಗಿ ವೇದಿಕೆ ಮೇಲೆ ಹೇಳ್ತಾರೆ. ಅವ್ರನ್ನದು ಭೇಟಿ ಆದಾಗ ಏನಂತಿರ್ತಾರೆ ಅವ್ರು ನಿಮ್ಮ ಸಾಹಿತ್ಯದ ಬಗ್ಗೆ? ಹುಬ್ಬಳ್ಳಿಯಾಗ ಭೇಟಿ ಆಯ್ತು ನಾನು ಹಾಡ ಹಾಡಿಬಿಟ್ರೆ ಆಮೇಲೆ ಕಲಾವಿದ್ರು ಅವ್ರು ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು ಅವ್ರು ಮಾತಾಡಾಗ ಇರ್ಬೇಕಾಗಿತ್ತು. ಈಗಾದರೂ ಅವರು ನಿಮಗೂ ಹೇಳ್ತೀನಿ, ಯಾವುದಾಗಲಿ ಸಂಗೀತಗಾರಗ ಕಲಾವಿದಗ ಅದು ಜಾತಿ ನಾ ದೊಡ್ಡ ಅಂತಸ್ತಾಗಿದ್ದೀನಿ ಅದನ್ನ ಏನೂ ನೋಡಂಗಿಲ್ಲ. ಅದು ಕಲೆ ಹುಚ್ಚನ ಹಂಗ ಈ ಪುಂಗಿ ನಾದಿ ಹಾವ ಹೆಂಗೆ ಹೆಡಿ ತಗುತ್ತದಲ್ಲ ಹಂಗ ಇದು. ಒಮ್ಮೆ ನಾವು ಸಣ್ಣವರಿದ್ದಾಗ ರಾತ್ರಿ ಗಸ್ತಿ ಬಂದಿದ್ರಿ ಇಬ್ಬರು ಪೊಲೀಸರು. ನಾವು ಡೊಳ್ಳಿನ ಪದ ಹಾಡಕ್ಕೆ ಕೂತಿದ್ರು, ಸಣ್ಣ ಇದ್ದೇವೆ ನಾವು. ಅವ್ ಬಂದು ಕ್ಯಾರಿದ್ದ ನಾವು ಡೋಳು ಬಾರಿಸೋದು ನೋಡಿ ಆ ಬೂಟ್ ಕಳೆದು ಬಂದು ಕೂತು ಡೋಳು ತಾಳ ತೊಗೊಂಡು ಬಾರಿಸಿ ಡೊಳ್ಳಿನ ಪದ ಹಾಡಿದ. ಮತ್ತೆ ಎಷ್ಟೋ ಮಂದಿ ಪೊಲೀಸರು ಸಂಬಳದಾಗ ಆಡ್ತಾರ, ನೌಕರಿದಾರ. ಆ ಇದು ಕೊಟ್ಟ ಸಂಬಂಧ ಇಲ್ಲ ನೋಡ್ರಿ. ಕಲಾವಿದರಿಗಂತೂ ಈ ಜಾತಿ ಯಾವುದು ಅಧಿಕಾರ ನಾವು ದೊಡ್ಡದಾಗದೀನಿ ಏನು ಇಲ್ಲ ಅವ್ರಿಗೆ. ಅದೊಂದು ಹುಚ್ಚನೇ ಬೇರೆ. ಅದಕ್ಕೆ ನಾನು ಹುಚ್ಚ ನೀನು ಹುಚ್ಚ, ಅವನು ಹುಚ್ಚ ಇವನು ಹುಚ್ಚ, ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನಮಗಿಂತ ಮೊದಲಿನ ಹುಚ್ಚ. ಅವನು ಹುಚ್ಚನ, ಅವನು ಶಾಣ್ಯಾನ. ನಾವು ಶಾಣೆ ಆಗಿದ್ರೆ ಇಂಥದ್ದೆಲ್ಲ ಯಾಕೆ ಮಾಡ್ಕೊಂಡು ಕುಂದಿರ್ತಾನ. ಅವನು ಹುಚ್ಚ. ಅವ ಯಾಕಂದ್ರೆ ಈ ಒಟ್ಟು ಹುಚ್ಚರು ತಂದ ಇವನ್ನೆಲ್ಲ ನೋಡಿ ಆನಂದ ಪಡಿಯ. ಈಗ ನೋಡ್ರಿ ಊರಾಗ ನಾಟಕದವ್ರು ತಂದ ಕೂತು ನೋಡ್ತಾರ, ಹಾಡವ್ರು ತಂದು ಕೂತು ಕೇಳ್ತಾರ. ಇದೊಂದು ಹುಚ್ಚರದಾಗದನ. DJ ತಂದು ಕುಣ್ತೇವತ್ತಲ್ಲ ಅವರು ಒಬ್ರು ಹುಚ್ಚರ. DJ ಹುಚ್ಚನ ಅದು ಒಂದು. ಅವು ಕುಣಿ ಅವು ವಯಸ್ಸ
ಅವ್ರು ಕುಣಿಯವ್ರ ನಾವು ಬ್ಯಾಡ್ರೆ ಕೇಳಂಗಿಲ್ಲ ಅವ್ರು. ಈಗ ಸಿದ್ದಪ್ಪಜ್ಜವ್ರದ್ದು ಎಲ್ಲ ಆಯ್ತು ಕಾಕರದು, ನಿಮ್ಮ ಮನೆದೊಡತಿ ಅವ್ರ ಜೊತೆ ನಿಮ್ಮ ಸಂಬಂಧ ಹೆಂಗೆ? ಅವ್ರನ್ನ ಹಿಂಗೆ ನಗಿಸ್ತಿರ್ತೀರೋ? ಕೋಪ ತಾಪಗಳಿರ್ತಾವೆ? ಹಾಗೆ ಜಗಳ ಆಡ್ತಾವ. ಹೇಳ್ತಿ ಜಗಳ ಜಗಳಾಡೋಲ್ಲ ಅಂದ್ರೆ ದೇವ್ರಾಗೆ ಯಾರ ಮನೆ ಜಗಳ ಇಲ್ಲ, ಎಲ್ಲಾರ ಮನೆ. ಮತ್ತು ಹೇಳ್ತಿ ಅಂದ್ರೆ ಏನು, ನಮಗೆ ಹರ್ಯಕ್ಕೆ ಬಂದಿಂದ ಮುಗ್ದ ಎತ್ತಿಗೆ ಮುಗ್ದಾನ ಹಾಕಿದಂಗೆ ಲಗ್ನ ಮಾಡ್ಕೊಂತೀವಲ್ವ, ಮುಗ್ದಾನ ಚುಚ್ಕೊಂಡಂಗೆ ಬಾಳೆದಾಗ. ಮತ್ತು ಅವು ಹ್ಯಾಂಡ್ರು ಮಕ್ಕಳು ಅವು ನಮಗೆ ಕಾಲಿಗೆ ತೊಡಕ. ಅಲ್ಲ, ಅದನ್ನೆಲ್ಲ ಮೀರಿ ಬೆಳೆದಿರಲ್ಲ ಈಗ ನೀವು. ಹಾಂ ಬೆಳೆದೇವು. ನಿಮ್ಮ ಸಹಕಾರ ಕೊಟ್ಟಾಗಲ್ಲ ಇದೆಲ್ಲ ಅವ್ರು ಅಕ್ಕವ್ರು ಕೊಟ್ಟಾಗ ರೀ. ಅವರೇ ಏನಿಲ್ಲ ಈಗ ಆಗಿನೂ ಚಲೋ ನನಗೆ. ಯಾಕಂದ್ರೆ ಮಂದಿ ಹೆಣ್ತಿಗತ್ತೇನೆ ಆದ್ರೆ ಸುಲಭ ಪೌಡ್ರದಾರ ಆದ್ರೆ ನಮ್ಮ ಅಪ್ಪಾರ ನಾನು ದುಡಿಯಂಗಿಲ್ಲ ಹೊರಗೆ ಹಾಕಿದಾಗ ನಾನು ಹೇಳ್ತಿ, ನಾ ಇವತ್ತಿಗೂ ನಾ ಒಕ್ಕಲ್ತನ ಮಾಡಿದ್ರು ನಾವು ಸುಗ್ಗಿಯಾಗ ಕಣಕಿ ತಂದು ಬಡ್ಮಿ ಒಟ್ಟಿದ್ದಿಲ್ಲ, ಇವತ್ತಿಗೂ ನಾನು ಹೇಳ್ತೀನಿ ಕಣಕಿ ತಂದು ಕೊಡ್ತಾಳೆ ಏನು. ಮತ್ತು ನಾವು ಬಿತ್ತುವಾಗ ನಾವು ಗಂಡ ಐತಿ ಇಬ್ರು ಕೂಡಿ ನಾವು ಹೊಲ ಮನೆ ಮಾಡೇವು. ಮತ್ತು ಈಗ ನನ್ನ ಮಗ ನನ್ನ ಸೊಸಿನೂ ಹಂಗೆ ಮಾಡ್ಕೊತಾರೆ ಅವರು. ನಮ್ಮದು ಹೆಂಗೈತಿ ಹಂಗೆ ಮಾಡ್ಕೊತಾರೆ. ಈಗ ಹೇತಿನೂ ಚಲೋ. ಯಾಕಂದ್ರೆ ನಾನು ಹೇತಿ ಒಂದೊಂದು ದಿನ ನಾನು ಸೀರೆ ಕೇಳಿಲ್ಲ, ಒಂದು ಬಂಗಾರ ಕೇಳಿಲ್ಲ, ಒಂದು ಬೆಳ್ಳಿ ಕೇಳಿಲ್ಲ. ಏನು ತಂದು ಕೊಡ್ತೀನಿ ಅಷ್ಟು ಇಟ್ಕೋತಾಳೆ. ತನಗೆ ಏನು ನಿಗ್ತೈತೆ ಅದು ತೆಗ್ದಾಗ ಮಾಡ್ತಾರೆ. ಮುಗಿತು ನಾವು ಆನಂದರಿ. ನಮ್ಮ ಮಕ್ಕಳು ಶಾಣ್ಯರಾಗ್ಯಾರು, ಅವರೆಲ್ಲ ಅವ್ರವ್ರ ಬಾಳೆದಾಗ ಅದಾರು. ಎಷ್ಟು ಮಂದಿ ಮಕ್ಕಳು ರೀ? ನನಗೆ 5 ಮಂದಿ. ಎಷ್ಟು ಅದ್ರೊಳಗೆ? 2 ಗಂಡು ಮಕ್ಕಳು 3 ಮಂದಿ ಹೆಣ್ಮಕ್ಳು. ಒಬ್ಬ ಮಗ ತೀರ್ಕೊಂಡ. ಉಳ್ಕಾದವ್ರು ಒಟ್ಟು ಲಗ್ನ ಮಾಡೀನಿ, ಅವರೆಲ್ಲ ಬಾಳ್ಯಾಕದಾರ. ನಾನು ಆನಂದ, ಈಗ ನನ್ನ ಆನಂದದ ಅರಮನೆಯಾಗ ಸಾಹಿತ್ಯ ಬಳಗದಾಗ ಆನಂದ. ಯಾರು ನೀವು ಹಿಂಗೆ ಬರ್ತಾರ, ನೀ ಹೆಂಗೆ ಇರ್ತಿ ಅಂತಾರ, ಕೇಳ್ತಾರ. ಮತ್ತು ನಾನು ಫಂಕ್ಷನ್ ಕರೆದು ನಾ ಏನು ಮಾತಾಡಿದ್ರು ಕೂತು ಕೇಳ್ತಾರ. ಒಂದು ರೈತ ಪರ ಫಂಕ್ಷನ್ಗೆ ಹೋದಾಗ ನಿಮ್ದು ಭಾಳ ವೈರಲ್ ಆಗ್ತದೆ. ಬಹುಶಃ ಅದು ನಮ್ಮ ಜಮಖಂಡಿ ತಾಲೂಕೇನು ಬನಟ್ಟಿ ತಾಲೂಕಿನಾಗ ಒಂದು ರೈತ ತೇರ್ದಾಳ ಕಾರ್ಯಕ್ರಮ ಅದ್ಭುತವಾಗಿ ಮಾತನಾಡಿದ್ರಲ್ಲಿ. ಏನು ಒಬ್ಬ ಭಾಷಣಕಾರಗೂ ಮೀರಿರ್ತಕ್ಕಂಥ ಶಬ್ದಗಳು, ಆ ವೇದಿಕೆ ಮ್ಯಾಗ ರೈತರಿಗೆ ನೀವು ಕೊಡುವಂಥ ಹುಮ್ಮಸ್ಸು, ಸರ್ಕಾರಗಳನ್ನ ತರಾಟೆಗೆ ತಗೊಂಡಿದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ, ಸರ್ಕಾರ ಅವಾಗಾದರೂ ನಮ್ಮ ರೈತರು ಈಗಾದರೂ ನಮಗೆ ಸರ್ಕಾರ ಅವಶ್ಯಕತೆ ನಮಗಿಲ್ಲ. ನಾವು ಸರ್ಕಾರದಿಂದ ಅವಲಂಬನೆ ಮಾಡಿ ಬದುಕುವಂಥ ರೈತರು ನಾವು ಅಲ್ಲ. ನಮ್ಮಿಂದ ಸರ್ಕಾರಕ್ಕೆ ಅನುಕೂಲ ಆಗಬೇಕು ಹೊರತಾಗಿ ಸರ್ಕಾರದಿಂದ ನಮಗೇನಿಲ್ಲ. ನಾವೇನು ಬೇಡಿದ್ರು ಭೂಮಿ ತಾಯಿನೇ ಬೇಡಬೇಕು, ಮಳೆರಾಜನ ಕೇಳಬೇಕು, ಭಗವಂತನ ಬೇಡಬೇಕು. ಆದ್ರೆ ಸರ್ಕಾರದಿಂದ ನಮಗೆ ಯಾವುದು ಬೇಡ. ರೈತರಿಗೆ ಏನಪ್ಪ ಅಂದ್ರೆ ಎಲ್ಲ ಕೂಡಿ ಹದಗೆಟ್ಟು ಹೈದರಾಬಾದಾಗ ಈಗ ಎಲ್ಲ ಈಗ ಹೊಲ್ಲಾಗ ಬಂದು ದುಡಿವಲ್ಲ ರೈತರು ಹೊಲ್ಲಾಗ ಬಂದು ಕೂಲಿ ಹಚ್ಚಿದ್ರೆ ದುಡಿವಲ್ಲ. ಮತ್ತು ರೈತರು ಒಟ್ಟರು ಏನು ಅವ ನಮ್ಮ ಹಿರಿಯರು ಹೇಳ್ತಿದ್ರು, ತಾಯಿನೂ ಸೂಳಿ ಮಗಳು ಸೂಳಿ ಒಲಿ ಊದವ್ರು ಯಾರು ಅಂತಿದ್ರು ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಹಂಗೆ ಒಟ್ಟರು ಕಲ್ತಾರು. ಮತ್ತು ಒಟ್ಟರು ಕಾಣಾವಳ್ಯಾಗ ಊಟ ಮಾಡೋದು ಬಂದೈತಿ. ಕಾಣಾವಳ್ಯಾಗ ಊಟ ಮಾಡೋದು ಅಲ್ಲೇ ನಿಂತು. ಯಾಕಂದ್ರೆ ಈಗ ಅಡುಗೆ ಮಾಡಕ್ಕೆ ಬರವಲ್ಲ. ಈಗ ಲಗ್ನ ಮಾಡ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಅಡುಗೆ ಮಾಡಕ್ಕೆ ಬರವಲ್ಲ. ಮತ್ತು ಅವ್ರಿಗೆ ಯಾರು ಹೇಳಕ್ಕೆ ಬರಲ್ಲ. ಮತ್ತು ಆಕಿ ನಮ್ಮ ಅಣ್ಣ ನೋಡಿದ್ವಿ, ಒಬ್ಬ ಆಕಿ 8 ಮಂದಿ ಲಗ್ನ ಆಗ್ಯಾಳ. ಬತ್ ಟಿವಿ ಆಗೋದು ಬತ್ತಲ್ಲ, ಒಬ್ಬಾಕಿ 8 ಮಂದಿ ಲಗ್ನ ಆಗ್ಯಾಳ. ಅರೆಸ್ಟ್ ಮಾಡಿ ಏನು ಮಾಡೋದು? ಒದಿ ಹಂಗಿಲ್ಲ, ಬಡಿ ಹಂಗಿಲ್ಲ, ಭಾಳ ಹಿಡಿದು ಬಿಡೋದು ಮುಗೀತಿ. ಏನು ಮಾಡೋಣ ನಮ್ಗೆ ಗೊತ್ತಾರ. ಕೋಣಿ ಮಾಡಿದವ್ರಿಗೂ ಶಿಕ್ಷೆ ಆಗೋದು, ಮತ್ತು ಒದ್ದವ್ರಿಗೂ ಶಿಕ್ಷೆ ಇಲ್ಲ, ಬಡ್ದವ್ರಿಗೂ ಶಿಕ್ಷೆ. ಬಡ್ದದ್ದ ಒದ್ದವ್ರು ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋದಾಗೈತಿ. ನೀವು ಹೇಳಿದ್ರಲ್ಲ ಮೊದಲ, ರಾಜಕಾರಣಿಗಳು ಸಿಕ್ಕ ಕಾಯ್ದೆಗಳೆಲ್ಲ ಕಾಯ್ದೆನೂ ಸತ್ತಾವು. ಸತ್ಯ ಅಂತೂ ಪೂರ ಸತ್ಯನಾಶ ಆಗೈತಿ. ಬರೀ ಎಲ್ಲಿ ಹೊಡೆದು ಸುಳ್ಳ ತಗಲ ಬರೀ ಇವ ನೋಡ್ತಾವ. ಸರ್ಕಾರ ಎಲ್ಲಿ ಹೋದ್ರೆ ಸುಳ್ಳನ. ಈಗ ನಿಮ್ಗೆ ಹೇಳ್ತಿಲ್ಲ, ಒಟ್ಟು ಎಲ್ಲರೂ ಸುಳ್ಳಿನ ಅರಮನೆಯಾಗ ಸುರುಳಿ ಹೋಳಿಗೆ ಮಾಡ್ತೀನಿ ನಾಕತ್ತೇವ್ ನಾವು. ಆಮೇಲೆ ನಿಮ್ಮ ಜನಪ್ರಿಯವಾದಂಥದ್ದು ಮ್ಯಾಲದನ್ನ ಒಬ್ಬ ಭಗವಂತ ಒಂದು ಅದು ಸಾಹಿತ್ಯ, ಅದನ್ನೊಂದ್ಸಲ ಹೇಳ್ರಿ ನಮ್ಮ ವೀಕ್ಷಕರಿಗೆ ಹೇಳಿ. ಅದನ್ನ ನಾ ಗುಳೆ ಹೊಡ್ಯಾಕ ಹೋದಾಗ ಹಲ್ಲಾಗಿದೆ, ಎಡಿ ಹೊಡು ಬಿದ್ದಿದ್ದಾಗ ಯಾರೂ ಹಲ್ಲಾಗಿಲ್ಲ, ಒಬ್ಬನೇ ಕುತ್ಕೊಂಡು ಹಾಡಕ್ಕೆ ಕಟ್ಟಿದ್ವಿ. ಅದಕ್ಕೆ ಯಾವ್ದಾದ್ರೆ
ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾವುಕಾರ, ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ಥಿಯೇಟರ್. ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ, ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನೋಡ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ, ಎಲ್ಲ ಮಂದಿನ ಆಟಕ್ಕೆ ತಂದ ಹಚ್ಚಾನು ಕರೆದ. ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚಾನ ಆಟಕ್ಕೆ, ಈ ಆಟದ ಕಂಪ್ನಿ ಥಿಯೇಟರ್ಗೆಲ್ಲ ಅವನ ಮಾಲಕ್. ಆಟದ ಮಂದಿಗೆ ಅಣ್ಣ ಮಾಡಿ ಊಟಕ್ಕೆ ಹಾಕ್ತಾನು, ಕಳ್ಳರು ಸುಳ್ಳರು ಒಳ್ಳೆಯವ್ರಿಗೆ ಇಲ್ಲಿ ಪಾರ್ಟ್ ಕೊಟ್ಟಾನು. ಈ ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ ಯಾರಿಗೂ ಕಂಡಿಲ್ಲ. ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತೆ ಅವನ ಹೆಸರು ಮೇಲೆ. ಆಟ ಮಾಡಕ್ ಬಂದೇವ ಆಶೆದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗೋದೈತಿ ಎಲ್ಲರೂ ತೊಳ್ಕೊಂಡ. ಅವ್ ಹೇಳಿದಂಗ ನಾವು ನೀವು ಆಟ ಮಾಡೋದಿಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೆ ಇಲ್ಲಿ. ಬೀಳಿಗೆ ಊರ ಬಿದ್ರಿಸಿದ್ದ ಕಟ್ಟಿದ ಹಾಡಿಗೆ ಥಿಯೇಟರ್ ಮಾಲಕ್ ಕುಲ್ಕುಲ್ನಾಗ ತಾನು ಖುಷಿಯಾಗಿ ಮಾಡಿಸಿ. ಎಷ್ಟು ಚಂದ ಆ ಶಬ್ದಗಳು, ಆ ಜೋಡಣೆ, ಅದರೊಳಗೆ ಇರುವಂಥ ಒಳಾರ್ಥ. ನಮಗೆ ನಿಜಕ್ಕೂ ನಿಮ್ಮನ್ನು ಭೇಟಿಯಾಗಿ ಭಾಳ ಖುಷಿ ಆಯ್ತು ಸಾಬ್ರೆ. ನಮಗೆ ಇಲ್ಲಿವರೆಗೂ ಇಂಟರ್ವ್ಯೂ ಕೊಟ್ರಿ. ಸಂದರ್ಭ ಬಂದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮಿಂದ ನಮಗೆ ಸಿಗಲಿ, ಈ ಜನಕ್ಕೆ ಇನ್ನಷ್ಟು ಅನುಕೂಲ ಆಗಲಿ ಅಂತ ಹೇಳ್ತಾ ಆಗ್ಲಪ್ಪ, ದೇವ್ರಿಗೆ ಎಲ್ಲರಿಗೂ ಚಲೋ ಮಾಡಿ ಹೇಳ್ತಾ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇದು ನಮ್ಮ ಸಿದ್ದಪ್ಪ ಕಾಕಾರ ಒಂದು ಇಂಟರ್ವ್ಯೂ ಆಗಿತ್ತು. ಅವರ ವಿಚಾರಗಳು, ಅವರ ಹಾವ ಭಾವ ಏನು ಸುಲಲಿತವಾಗಿ ಅಂತಾರಲ್ಲ, ಎಗ್ಗಿಲ್ಲದೆ ಮಾತಾಡುವಂಥ ಒಬ್ಬ ಸಾಹಿತ್ಯಗಾರನ ಇವತ್ತು ನಾವು ಕಂಡಂಗಾಯಿತು. ಇದೇ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಸಾಧಕರ ವಿಚಾರಗಳನ್ನು ನಿಮ್ಮ ಮುಂದೆ ಹೊತ್ಕೊಂಡು ಬರ್ತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.